ನನಗೆ ಕೊಟ್ಟಿರುವಂತ ಒಂದು ಒಳ್ಳೆ ಅವಕಾಶ. ಶಾಲೋಮ್ ಕ್ರಿಶ್ಚಿಯನ್ ಅಸೆಂಬ್ಲಿಯಲ್ಲಿ ನಾನು ನಿಮ್ಮೊಂದಿಗೆ ಬರುವಂತದ್ದು, ಇದು ನನಗೆ ತುಂಬಾ ಸಂತೋಷ. ನನಗೆ ಕಳೆದ ಒಂದ್ 2-3 ಸಲ ಬಂದಿದ್ದೇನೆ, 2 ಸಲ ಬಂದಿದ್ದೀನಿ. ಇದು 3ನೇ ಸಲ ಅಂತ ಅನಿಸ್ತದೆ, ಕರೆಕ್ಟೇನಾ? ಒಂದು 3ನೇ ಸಲ ನಾನು ಬರ್ತಾ ಇದ್ದೀನಿ. ನಾನಿರೋದು ಯಲಹಂಕ ನ್ಯೂ ಟೌನ್, ಯಲಹಂಕ ಉಪನಗರ. ನಾನು ಸುವಾರ್ತಿಕನು, ಎವ್ಯಾಂಜಲಿಸ್ಟ್, ಮತ್ತು ನಾನು ಅನೇಕ ಕಡೆಗಳಲ್ಲಿ ನಾನು ಹೋಗಿ ಸುವಾರ್ತೆ ಸಾಕ್ತೇನೆ ಹಾಗೂ ಸುವಾರ್ತಿಕರಿಗೆ ನಾನು ಟ್ರೈನಿಂಗ್ ಕೊಡ್ತೇನೆ ಮತ್ತು ಬೈಬಲ್ ಕಾಲೇಜುಗಳಲ್ಲಿ ಟೀಚ್ ಮಾಡ್ತೇನೆ. ಮತ್ತು ನನಗೆ ನಮ್ಮ ಪತ್ನಿ ರಾಣಿ ಪಾಲ್ ಬಂದಿದ್ದಾರೆ, ನಮ್ಮೊಂದಿಗಿದ್ದಾರೆ. ಸೊ ಆಕೆ ಜೊತೆಯಲ್ಲಿ ನಾನು ಬಂದಿದ್ದೀನಿ. ನನಗೆ 2 ಮಕ್ಕಳಿದ್ದಾರೆ. ನಾನು ಹಿಂದಿಂದ ಹೇಳ್ಕೊಂಡಿದ್ದೀನಿ. ಒಬ್ಬನು ಸ್ಯಾಮ್ಯಲ್, ಅವ್ರಿಗೆ ಮದುವೆ ಆಗಿದೆ, 2 ಮಕ್ಕಳು. ಒಬ್ಬನು ಸ್ಯಾಮ್ಸನ್, ಅವ್ರಿಗೂ ಮದುವೆ ಆಗಿದೆ, ಒಬ್ಬ ಮಗ ಇದ್ದಾನೆ. ಅವರು ಬೇರೆ ಬೇರೆ ಕಡೆಗಳಲ್ಲಿ, ಅಂದ್ರೆ ಅವರ ಜಾಬ್ಗೋಸ್ಕರವಾಗಿ ಬೇರೆ ಬೇರೆ ಕಡೆಗಳಲ್ಲಿ ಇದ್ದಾರೆ. ಈಗ ಸದ್ಯಕ್ಕೆ ನಾನು ನನ್ನ ಪತ್ನಿ ಮಾತ್ರ ಇದ್ದೇವೆ. ನನ್ನ ಜೊತೆಯಲ್ಲಿ ನಮ್ಮೊಂದಿಗೆ ನಮ್ಮ ತಂಗಿ ಬಂದಿದ್ದಾರೆ, ಸುಗ್ನಾನ್ ಅಂತ ಹೇಳಿ. ಅವರು ಆಸ್ಟಿನ್ ಟೌನ್ ನಲ್ಲೇ ಇರ್ತಾರೆ. ಅವ್ರು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಮತ್ತು ಹೆನ್ರಿ ಅಂತ ಅಂದ್ಬಿಟ್ಟು ನಮ್ಮ ಭಾವನವರು ಆಗ್ತಾರೆ, ಅವರ ಪತಿ ಮತ್ತು ಅವ್ರ ಜೊತೆಯಲ್ಲಿ ಮಗ ಬಂದಿದ್ದಾನೆ, ಡ್ಯಾನಿಯಲ್ ಪಾಲ್. ಅವರು ಕೂಡ ಬಂದಿದ್ದಾರೆ, ತುಂಬಾ ಸಂತೋಷ. ಮತ್ತು ನಮ್ಗೆ ಒಬ್ರು ಗೆಸ್ಟ್ ಇದ್ದಾರೆ, ಜೆನಿಫರ್, ಅವರು ಕೂಡ ನಮ್ಮೊಂದಿಗೆ ಬಂದಿದ್ದಾರೆ. ಜೆನಿಫರ್ ಕೂಡ ನಮ್ಮೊಂದಿಗೆ ಬಂದಿದ್ದಾರೆ. ನಿನ್ನೆ ದಿನ ನಾವು ಸಾಯಂಕಾಲ ಮಾತನಾಡುವಾಗ ನಾನು ಹೀಗೆ ಶಾಲೋಮ್ ಕ್ರಿಶ್ಚಿಯನ್ ಅಸೆಂಬ್ಲಿಯಲ್ಲಿ ಇರ್ತೀನಿ ಅಂತ ಅಂದ್ಬಿಟ್ಟು ಹೇಳಿದೆ. ಹಾಗಾಗಿ ಅವರು ನಿಮ್ ಜೊತೆಯಲ್ಲಿ ನಾವು ಬರ್ತೀವಿ ಅಂತ ಹೇಳಿ ಸಂತೋಷವಾಗಿ ಒಪ್ಪಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ಅದರಿಂದ ಕರ್ತನಿಗೆ ವಂದನೆಗಳು. ಮತ್ತು ಹಿರಿಯರೆಲ್ರಿಗೂ ನಾನು ವಂದನೆ ಹೇಳ್ತೇನೆ. ಹಿರಿಯರೆಲ್ರಿಗೂ ನಾನು ತುಂಬಾ ಧನ್ಯವಾದಗಳು. ನನಗೆ ಇನ್ವಿಟೇಷನ್ ಕೊಟ್ಟಿದ್ದಕ್ಕೆ ಬಹಳ ಸಂತೋಷ. ಹಾಗಾಗಿ 12:30ಗೆ ನಾನು ಮುಗಿಸ್ಬೇಕಾಗಿದೆ. ನನಗೆ 40-50 ಮಿನಿಟ್ಸ್ ಸಿಗ್ಬಹುದು. 50 ಮಿನಿಟ್ಸ್ ನಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಕೆಲವು ವಿಷಯಗಳನ್ನ ಮಾತನಾಡ್ಬೇಕು ಅಂತ ಅಂದ್ಬಿಟ್ಟು ಇಷ್ಟಪಟ್ಟಿದ್ದೇನೆ. ದೇವರ ಚಿತ್ತವಾದ್ರೆ ಈ ದಿನ ನಾವು ಧ್ಯಾನ ಮಾಡುವಂತ ವಿಷಯ 2 Corinthians chapter 5 6-10. 2 Corinthians chapter 5 6-10 for our meditation and exaltation. ನಾವು ಈ ದಿನ ಧ್ಯಾನ ಮಾಡುವಂತ ವಿಷಯದ ಬಗ್ಗೆ ಅಲ್ಲಿ ನಾವು ನೋಡ್ಬೋದು. அதே நிமித்தம் நாம் சரீரத்தில் குடியிராமல் போனாலும் அவருக்கு பிரியமாக இருக்க நாடுகிறோம். ஏன சரீரத்தில் அவனும் செய்த நன்மைக்காவது தீமைக்கு, அதாவது தக்கப்பட்ட அடிப்படைக்கு நாம் எல்லோரும் கிறிஸ்துவின் நியாயத்திற்கு முன்பதாக வெளிப்பட வேண்டும். ಯಾರಾದ್ರೂ ಕನ್ನಡದಲ್ಲಿ ಓದ್ತೀರಾ? ಹೀಗಿರುವುದರಿಂದ ನಾವು ಯಾವಾಗಲೂ ಧೈರ್ಯ ಉಳ್ಳವರಾಗಿದ್ದೇವೆ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುವುದಾದ್ದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆ ಎಂಬುದನ್ನ ಬಲ್ಲೆವು. ಇದನ್ನು ಆಲೋಚಿಸಿ ನಾವು ಧೈರ್ಯ ಉಳ್ಳವರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಲಿಯಲ್ಲಿರುವುದೇ ಉತ್ತಮವೆಂದು ಎನಿಸುತ್ತೇವೆ. ಆದ್ದರಿಂದ ನಾವು ದೇಹವೆಂಬ ಮನೆಯಲ್ಲಿ ಇದ್ದರೂ ಸರಿಯೇ, ಅದನ್ನು ಬಿಟ್ಟಿದ್ದರೂ ಸರಿಯೇ, ಕರ್ತನಿಗೆ ಮೆಚ್ಚುವವರಾಗಿರಬೇಕೆಂಬುದೇ ನಮ್ಮ ಗುರಿಯಾಗಿದೆ. ಯಾಕೆಂದರೆ ಪ್ರತಿಯೊಬ್ಬರು ತನ್ನ ದೇಹದ ಮೂಲಕ ಒಳ್ಳೆಯದಕ್ಕಾಗ್ಲಿ ಕೆಟ್ಟದಕ್ಕಾಗ್ಲಿ ಸರಿಯಾಗಿ ಪ್ರತಿಫಲವನ್ನ ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. Thank you. For today's meditation, 2 Corinthians chapter 5:9. I will read in Kannada. ಆದುದರಿಂದ ನಾವು ದೇಹವೆಂಬ ಮನೆಯಲ್ಲಿ ಇದ್ದರೂ ಸರಿಯೇ, ಬಿಟ್ಟಿದ್ದರೂ ಸರಿಯೇ, ಕರ್ತನಿಗೆ ಮೆಚ್ಚುವವರಾಗಬೇಕೆಂಬುದೇ ನಮ್ಮ ಗುರಿಯಾಗಿದೆ. ಪ್ರಾರ್ಥನೆ. ತಂದೆಯಾದ ದೇವರೇ, ನಮ್ಮ ಗುರಿ
ನಿಮ್ಮನ್ನು ಮೆಚ್ಚಿಸುವುದೇ ಆಗಿದೆ ಅನ್ನುವಂತ ಒಂದು ಸಂದೇಶ ನಮ್ಮ ಮುಂದೆ ಇಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮೊಂದಿಗೆ ಮಾತನಾಡ್ರಿ, ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆಯಲ್ಲಿ ಅವರೇ ಮಾತಾಡ್ಬೇಕು, ನಾವಲ್ಲ. ನಾವು ನಿನ್ನ ಮಕ್ಕಳು, ಕರ್ತನೇ, ನಿನ್ನ ಮಕ್ಕಳು ಆಗಿರುವಂತ ನಾವು ಮರಿಯಳು ಅಂದು ನಿನ್ನ ಪಾದ ಸನ್ನಿಧಿಯಲ್ಲಿ ಕೂತು ಹೇಗೆ ವಾಕ್ಯವನ್ನು ಕೇಳಿದ್ಲೋ ಆ ರೀತಿಯಲ್ಲಿ ಕೇಳೋದಕ್ಕೆ ಬಂದಿದ್ದೇವೆ. ನಮ್ಮೆಲ್ಲರೊಂದಿಗೆ ಮಾತನಾಡು, ನಮ್ಮನ್ನು ಆಶೀರ್ವದಿಸು, ನಾವು ನಮ್ಮ ಗುರಿ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡು. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡುತ್ತೇನೆ ತಂದೆ. ఓకే, తెలుగునವರು అర్థం ಮಾಡ್ಕೊಳ್ಳಿ. కన్నడದಲ್ಲಿ ನಾನು మాట్లాడుತೀನಿ, తెలుగు వారు కూడా మీరు అర్థం చేసుకోవాలి. 2 భాషలు చెప్తానంటే మాకు టైం ఎక్కువైపోద్ది కాబట్టి ఒకే లాంగ్వేజ్, మోనో లాంగ్వేజ్. ఓకే, కన్నడలో నేను చెప్తాను, మీరు వినండి. ఈ రోజు మన టాపిక్ దేవుడిని ಮೆಚ್ಚಿಸడం. ಈ ದಿನ ನಮ್ಮ ಒಂದು ವಿಷಯ ಪ್ರಸ್ತಾಪ ದೇವರನ್ನು ಮೆಚ್ಚಿಸುವುದು. Our topic is to please God. Pleasing God. We must please God. ಈ ಟಾಪಿಕ್ ಮೇಲೆ ನಾನು ಕೆಲವು ವಿಷಯಗಳನ್ನ ನಿಮ್ಮ ಮುಂದೆ ಇಡ್ತೇನೆ. ಇವತ್ತೆಲ್ಲ ಲೋಕವೆಲ್ಲ ಕೂಡ ಕ್ರಿಸ್ಮಸ್ ಅನ್ನುವಂತ ಒಂದು ಉತ್ತಮವಾದಂತ ಕಾರ್ಯಕ್ರಮಗಳಲ್ಲಿ ಇದ್ದಾರೆ. ಅವರು ಒಂದು ವಿಧದಲ್ಲಿ ದೇವರನ್ನೇ ಮೆಚ್ಚಿಸ್ತಾರೆ, ಇಲ್ಲ ಅಂತ ಅಲ್ಲ. ಅವರು ಒಂದು ವಿಧದಲ್ಲಿ ಅವರು ಟ್ರೆಡಿಷನಲ್ ಆಗೋ ಅಥವಾ ಬೇರೆ ಯಾವ್ದಾದ್ರು ರೀತಿಯಲ್ಲಿ ಅವರು ಇರ್ತಾರೆ. ನವೆಂಬರ್ 25 ಇಂದ ಕ್ರಿಸ್ಮಸ್ ಈವ್ ಸ್ಟಾರ್ಟ್ ಆಗಿದೆ. ಡಿಸೆಂಬರ್ 25 ವರೆಗೂ ಕೂಡ 1 ಮಂತ್ ಪ್ರಪಂಚದಲ್ಲಿ ಅನೇಕ ಕಡೆಗಳಲ್ಲಿ ಮಾಡ್ತಾ ಇರ್ತಾರೆ, ಇಲ್ಲ ಅಂತ ನಾವ್ ಹೇಳಲ್ಲ. ಆದ್ರೆ ನೆನಪು ಮಾಡ್ಕೊಳ್ಳೋದು ತಪ್ಪು ಅಂತ ಕೂಡ ಏನಲ್ಲ. ಯೇಸು ಸ್ವಾಮಿ ಹುಟ್ಟಿದ್ದು ನಿಜ, ಈ ಲೋಕದಲ್ಲಿ ಇದ್ದಿದ್ದು ನಿಜ, ನಮಗೋಸ್ಕರ ಪ್ರಾಣ ಕೊಟ್ಟಿದ್ದು ನಿಜ, ಆತನ ಸಮಾಧಿ ಮಾಡಲ್ಪಟ್ಟಿದ್ದು ನಿಜ, 3ನೇ ದಿವಸದಲ್ಲಿ ಎದ್ದಿದ್ದು ನಿಜ, ಪರಲೋಕಕ್ಕೆ ಹೋಗಿದ್ದು ನಿಜ, ತಿರುಗಿ ಬರುವಂತದ್ದು ಕೂಡ ನಿಜ. ಅದರಿಂದ ಈ ವಿಷಯದಲ್ಲಿ ನೋ ಕಾಂಟ್ರವರ್ಸಿ. ಬಟ್ ನಾವೇನು ಅಂತ ಅಂದ್ರೆ, ನಾವು ಮುಖ್ಯವಾಗಿ ಯೋಚನೆ ಮಾಡ್ಬೇಕಾಗಿರೋದು ದೇವರು ಮೆಚ್ಚಬೇಕು ನಮ್ಮ ಲೈಫ್. ದೇವ್ರು ನಮ್ಮನ್ನು ಮೆಚ್ಚಲಿಲ್ಲ ಅಂತ ಅಂದ್ರೆ ನಾವ್ ಏನ್ ಮಾಡ್ಕೊಂಡ್ರು ವೇಸ್ಟ್. ಎಷ್ಟು ಹಬ್ಬಗಳು ಮಾಡ್ಕೊಂಡ್ರು, ಎಂತ ದೊಡ್ಡ ಮನೆ ಮೇಲೆ ಸ್ಟಾರು, ಮನೆ ಒಳಗಡೆ ಬೀರು, ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು, ಅದು ನನ್ನ ಇಷ್ಟ. ಆದ್ರೆ ದೇವ್ರು ಮೆಚ್ಚಲ್ಲ. ದೇವ್ರು ಮೆಚ್ಚುವಂತ ಜೀವನ ಮಾಡ್ಬೇಕು. ಗಾಡ್ ಪ್ಲೀಸಿಂಗ್ ಲೈಫ್. ಸೊ ವಿ ಮಸ್ಟ್ ಪ್ರಾಕ್ಟೀಸ್ ದಟ್. ಅದನ್ನ ನಾವು ಪ್ರಾಕ್ಟೀಸ್ ಮಾಡೋದಿಕ್ಕೆ ನಾವು ಶುರು ಹಚ್ಕೊಳ್ಬೇಕು. ಹಾಗಾದ್ರೆ ನೀವು ಒಂದು ವೇಳೆ ಜೆನೆಸಿಸ್ ಚಾಪ್ಟರ್ 6 ವರ್ಡ್ಸ್ 5, 6 ನಾವು ಓದಿದ್ರೆ ಅಲ್ಲಿ ದೇವ್ರು ಮೆಚ್ಚೋದಿಲ್ಲ ಮನುಷ್ಯರನ್ನ. ಯಾರಾದ್ರೂ ಓದ್ರಿ, ಜೆನೆಸಿಸ್ ಚಾಪ್ಟರ್ 6, 5 and 6. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನ ಉಂಟು ಮಾಡುವುದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. God himself repentant because of human being. ಜನರನ್ನು ನೋಡಿ ಅವ್ರಿಗೇನೆ ಪಶ್ಚಾತ್ತಾಪ ಆಗ್ತಾ ಇದೆ. ನಾನು ಭೂಮಿ ಮೇಲೆ ಯಾಕಪ್ಪ ಜನರನ್ನ ಸೃಷ್ಟಿ ಮಾಡಿದೆ? ಯಾಕೆ? ಅವ್ರ ಕೆಟ್ಟತನ ಜಾಸ್ತಿ ಆಗಿದೆ. ಅವ್ರ ಕೆಟ್ಟತನವು ಎಷ್ಟು ಮಟ್ಟಿಗೆ ಅಂತಂದ್ರೆ, ಅವರು ತಿನ್ನೋದು, ಕುಡಿಯೋದು, ಆಮೇಲೆ ಏನಾದ್ರು ಪ್ರೋಗ್ರಾಮ್ಗಳು ಮಾಡ್ಕೊಳ್ಳೋದು, ಡ್ಯಾನ್ಸ್ಗಳು ಮಾಡ್ಕೊಳ್ಳೋದು, ಈ ತರದ್ದೇ ಮಾಡ್ತಾ ಇದ್ದಾರೆ. ನೀವು ನೋಹನ ಕಾಲದಲ್ಲಿ ನೀವು ನೋಡಿದ್ರೆ, ಇನ್ನು ಮುಂದೆ ಸ್ವಲ್ಪ ನೋಡಿದ್ರೆ, ಅವ್ರು ಏನ್ ಮಾಡ್ತಾ ಇದ್ರು? ತಿಂತಾ ಇದ್ರು, ಕುಡಿತಾ ಇದ್ರು, ಮದುವೆ ಮಾಡ್ಕೊಡ್ತಾ ಇದ್ರು, ಮನೆ ಕಟ್ತಾ ಇದ್ರು, ಬೈಯಿಂಗು, ಸೆಲ್ಲಿಂಗು, ಸೋ ಮೆನಿ ಆಕ್ಟಿವಿಟೀಸ್ ದಟ್ ವಿತ್ ದೆಮ್ ದೇರ್ ಇಸ್ ನೋ ಗಾಡ್. ಅವರೊಂದಿಗೆ ದೇವರಿಲ್ಲ. ಮನುಷ್ಯರನ್ನು ದೇವರು ಉಂಟು ಮಾಡಿದ್ದಕ್ಕೆ ಇದೇ ಕೆಲಸ ಮಾಡ್ತಾ ಇದ್ದಾರೆ ಹೊರತು ದೇವರಿಗೋಸ್ಕರವಾಗಿ ಜೀವನ ಮಾಡುವಂತ ಮನಸ್ಸು ಯಾರಿಗೂ ಇರ್ಲಿಲ್ಲ. ಎಲ್ಲ ತಮ್ಮ ಸುಖ ನೋಡ್ಕೊಳ್ತಾ ಇದ್ರು, ತಮಗೆ ಬೇಕಾಗಿರುವಂತ ಬೆನಿಫಿಟ್ಸ್ ನೋಡ್ಕೊಳ್ತಾ ಇದ್ರು. ಬಟ್ ದೇವರನ್ನು ಮೆಚ್ಚಿಸುವಂತ ಕಾರ್ಯ ಅವರಲ್ಲಿ ಇರಲಿಲ್ಲ. ಹಾಗಾಗಿ ದೇವರಿಗೆ ಅಂತ ಜೀವನ ನಾವು ಮಾಡೋದು ಇಷ್ಟ ಇಲ್ಲ. ಈವನ್ ಸೆಕೆಂಡ್ ಟೈಮ್ ದೇವರಿಗೆ ಬಹಳ ಬೇಜಾರಾಗಿರುವಂತದ್ದು ಯಾಕೆ ಅಂತಂದ್ರೆ,
First Samuel chapter 15:10. First Samuel chapter 15:10. ಅಲ್ಲೂ ಕೂಡ ದೇವರಿಗೆ ತುಂಬಾ ಬೇಜಾರಾಗುತ್ತೆ, ಬಹಳ ನೊಂದುಕೊಳ್ತಾರೆ. ಯಾಕೆ ನೊಂದುಕೊಳ್ತಾರೆ, ಬೇಜಾರಾಗಿದೆ ಯಾಕೆ, ವಾಯ್? ಓದಿ. ಯೆಹೋವನು ಸಮುವೇಲನಿಗೆ ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ ನೋಡಿ ನನಗೆ ಎಷ್ಟು ಬಾಧೆ ಆಗಿದೆ. ಅವನು ಅವ್ರ ಅಪ್ಪನ ಕತ್ತೆ ಕಳೆದೋಗಿತ್ತು, ಕತ್ತೆನ ಹುಡ್ಕೊಂಡು ಬಾ ಅಂತ ಅಂದ್ಬಿಟ್ಟು ಅವ್ರಪ್ಪ ಕಳ್ಸಿದ್ದ. ಕತ್ತೆಗೋಸ್ಕರವಾಗಿ ಬೀದಿ ತಿರುಗ್ತಾ ಇರೋರಿಗೆ ಕರ್ಕೊಂಡ್ ಬಂದು ಇಸ್ರಾಯೇಲ್ ಜನರ ಮೇಲೆ ರಾಜನನ್ನಾಗಿ ಮಾಡಿದೆ. ಆದ್ರೆ ಅವನು ನನ್ನ ಮಾತು ತಿರಸ್ಕಾರ ಮಾಡಿದ್ರು. ನೀವು 1ನೇ ವಚನದಿಂದ ಓದಿದ್ರೆ ಗೊತ್ತಾಗುತ್ತೆ. ತಿರಸ್ಕಾರ ಮಾಡ್ದ. ನಮ್ಮನ್ನು ಕೂಡ ನಮ್ಮ ಕಂಡೀಷನ್ ನೋಡ್ಕೊಳ್ಳೋಣ. ನಾವು ಒಂದು ಕಾಲದಲ್ಲಿ ಫ್ಲಾಶ್ ಬ್ಯಾಕ್ ಹೋಗೋಣ. ಒಂದು 20 ವರ್ಷ 30 ವರ್ಷ, ನನಗೆ ನಾನು ಬೆಂಗಳೂರಿಗೆ ಬಂದು 47 ವರ್ಷ ಆಗಿದೆ. 47 years. ಬಿಫೋರ್ ದಟ್ ಐ ವಾಸ್ ಎ ವೆರಿ ಪೂರ್. ಒಂದು ಸ್ಲಮ್ ನಲ್ಲಿ ಇರ್ತಾ ಇದ್ದೆ ನಾನು, ಬಹಳ ಬಡವ, ಏನೂ ಇಲ್ಲ. ದೇವರು ನನಗೆ ಬೆಂಗಳೂರಿಗೆ ಕರ್ಕೊಂಡು ಬಂದ್ರು, ಉದ್ಯೋಗ ಕೊಟ್ರು, ಮತ್ತೆ ನನಗೆ ಚರ್ಚ್ ಕೊಟ್ರು, ಓಡಾಡೋದಿಕ್ಕೆ ಎಲ್ಲಾ ಬೇಕಾಗಿರುವಂತ ವ್ಯವಸ್ಥೆ ಕೊಟ್ರು, ಮನೆ ಕೊಟ್ರು, ಹೆಂಡತಿ ಕೊಟ್ರು, ಮಕ್ಕಳು ಕೊಟ್ರು, ಹಣ ಕೊಟ್ರು, ಊಟ ಕೊಟ್ರು, ಆರೋಗ್ಯ ಕೊಟ್ರು. ಇವಾಗ ದೇವ್ರ ಸೇವೆನೂ ಕೂಡ ಕೊಟ್ಟಿದ್ದಾರೆ. ಎಲ್ಲ ದೇವ್ರು ಕೊಟ್ಟಿರುವಂತದ್ದೇ ನಮ್ಗೆ. ನಾವು ಇದಕ್ಕೆ ನಮ್ಗೇನಂತ ಅರ್ಹತೆ ಇಲ್ಲ. ಅನ್ವರ್ತಿ, ಅನ್ಫಿಟ್ ಫಾರ್ ಆಲ್ ದೀಸ್ ಥಿಂಗ್ಸ್. ನಮ್ಗೇನು ಇದನ್ನೆಲ್ಲ ನಾವು ಹೊಂದ್ಕೊಳ್ಳುವಷ್ಟು అర్హత ಇಲ್ಲ. ఏకాటి వారము ఊపిరిపోయిన తర్వాత మనకు పేరు ఉంటుంది. ఊపిరిపోయిన తర్వాత గోపులు వేసేస్తారు అంతే. ಮಣ್ಣಿನಲ್ಲಿ ಹಾಕ್ಬಿಡ್ತಾರೆ. ಮಣ್ಣಿನಲ್ಲಿ ನಮ್ಗೆ ಯಾರಿರ್ತಾರೆ ಗೊತ್ತಾ? ನಮ್ ಫ್ರೆಂಡ್ಸ್ ಮಣ್ಣಿನಲ್ಲಿ ಹುಳ ಇರುತ್ತೆ. ನೀವು ಜೋಬ್ ಚಾಪ್ಟರ್ 24:5-20 ನೋಡ್ರಿ. ಜೋಬ್ ಅಲ್ಲಿ ಒಳಗಡೆ ಹುಳಗಳು ಇರುತ್ತಂತೆ. ಅವರೇ ನಮ್ ಫ್ರೆಂಡ್ಸ್. ಓದ್ರಿ ಅದು ಜೋಬ್ ಚಾಪ್ಟರ್ 24:20. Who is our friend? ಎತ್ತ ಹೊಟ್ಟೆಯೇ ಅವನನ್ನು ಮರೆತು ಬಿಡುವುದು, ಹುಳವು ಅವನ ಹೆಣವನ್ನ ರುಚಿಯಿಂದ ತಿನ್ನುವುದು. ವರ್ಮ್ಸ್ earthworms ಅಥವಾ so many worms inside. ಅವರೇ ನಮ್ಮ ದೇಹನ ಎಲ್ಲ ತಿನ್ನಾಕ್ಬಿಡ್ತಾರಂತೆ. ರುಚಿಯಿಂದ ತಿಂತಾರಂತೆ. ನಮ್ಮ ದೇಹ ಈ ಫ್ಲೆಶ್ ಅವು ತಿಂತವು. ನಾವು ಸಮಾಧಿ ಮಾಡ್ತೀವಿ, ಹೂವೆಲ್ಲ ಹಾಕ್ತಿವಿ, ಕ್ಯಾಂಡ್ ಇಡ್ತೀವಿ, ಚೆನ್ನಾಗಿರುವಂತ ಬರ್ತೀವಿ. ಅವ್ರು ಚೆನ್ನಾಗಿರ್ತಾರ ಅಲ್ಲಿ. ವ್ಯಕ್ತಿ ಎಲ್ಲ ಕರ್ಕೊಂಡು ಒಳಗಡೆ ಬಂದು ದೇಹನೇ ತಿನ್ನಾಕ್ಬಿಡ್ತವೆ. ನಾವು ಈ ದೇಹನ ಏನ್ ಮಾಡ್ತೀವಿ, ಜಾನ್ಸಿಂಗ್ ಏನೇನೋ ಸೋಪು ಅದು ಇದು ಹಾಕಿ, ಕಾಸ್ಮೆಟಿಕ್ಸ್ ಹಾಕಿ ಬಳಜಿದ್ದು ನಾವು ದೇಹ ಬೆಳೆಸ್ಕೊಳ್ತೀವಿ. 8 packs, 6 packs, 10 packs, so many packs. ಈ ಪ್ಯಾಕ್ಸ್ ಎಲ್ಲ ಯಾರು ಹೋಗುತ್ತೆ? ಕಾಯ್ತಾ ಇದ್ದಾರೆ. ಬಾ ನಿಮ್ ಪ್ಯಾಕ್ಗಳೆಲ್ಲ ತೆಗೆದಾಕ್ಬಿಡ್ತೀನಿ ಅಂತ. ನಿಮ್ ಬ್ಯೂಟಿನೆಲ್ಲ ದೇವರನ್ನು ಮೆಚ್ಚಿಸ್ಬೇಕು ನಾವು. ಸೌಲನ್ನು ಮೆಚ್ಚಿಸ್ಲಿಲ್ಲ. Saul did not please God. ಅವು ದೇವರಿಗೆ ಬೇಜಾರು ಮಾಡ್ತಾರೆ. ಇನ್ನೊಂದು ಸಲ ದೇವರು ಬೇಜಾರಾಗ್ತಾರೆ. ಐಸಾಯ ಚಾಪ್ಟರ್ 5:4. ಅಲ್ಲ, ದೇವರು ಅಂದ್ರೆ ಒಬ್ಬ ತೋಟ ಮಾಡೋದು ಮಾಡ್ದ. ಆ ತೋಟ ಮಾಡೋದಕ್ಕೋಸ್ಕರವಾಗಿ ಬೇಲಿ ಹಾಕಿದ. ಒಳಗಡೆ ಇರುವಂತ ಟ್ರ್ಯಾಕ್ಟ್ ಓಡಿಸ್ಬಿಟ್ಟು ಎಲ್ಲ ಕಲ್ಲು ಮುಳ್ಳು ಎಲ್ಲ ತೆಗೆಸ್ಬಿಟ್ಟ. ಅದಕ್ಕೆ ಗೊಬ್ಬರ ಹಾಕದ ಮತ್ತು ನೀರು ಹಾಕದ, ನೀರಿನ ತೊಟ್ಟಿಗಳನ್ನು ಕಟ್ಟದ, ಎಲ್ಲ ಕಟ್ಟಿ ಸಿಹಿ ದ್ರಾಕ್ಷೆ ಬರುತ್ತೆ ಅಂತ ಕಾಯ್ತಾ ಇದ್ದ. ಸಿಹಿ ದ್ರಾಕ್ಷೆ ಬರ್ತದೆ ಅಂತ ಅಂದ್ಬಿಟ್ಟು ಕಾಯ್ತಾ ಇದ್ರೆ ಕೊನೆಗೆ ಬಂದಿದ್ದು ಬಿಟ್ಟರ್. ಓದಿ ಇವಾಗ. ಈಗ ನನಗೂ ನನ್ನ ತೋಟಕ್ಕೂ ನ್ಯಾಯ ತೀರಿಸಿರಿ. ನನ್ನ ತೋಟದಲ್ಲಿ ಹಿಂದೆ ನಾನು ಮಾಡಿದ್ದಕ್ಕಿಂತಲೂ
ಇನ್ನೇನು ಏನ್ ಮಾಡ್ಬೇಕಾಗಿತ್ತಪ್ಪ ನನ್ನ ತೋಟಕ್ಕೆ? ಅದು ಒಳ್ಳೆ ದ್ರಾಕ್ಷಿಯನ್ನ ಕೊಡುವುದೆಂದು ನಾನು ನಿಲ್ಲಿಸುತ್ತಿರಲು ಏಕೆ ಹೊಲಸ ಹೊಲಸಾದ ದ್ರಾಕ್ಷಿ ಬೆಳೀತು. ಹೊಲಸು ಹೊಲಸು ಹೊಲಸು. ಈ ಭೂಮಿ ಮೇಲೆ ಜನರನ್ನ ಉಂಟು ಮಾಡಿದ್ರೆ ಒಳ್ಳೆಯ ಬರ್ಲಿ ಅಂತ. ಐ ಎಕ್ಸ್ಪೆಕ್ಟಿಂಗ್ ಗುಡ್ ಥಿಂಗ್ಸ್ ಫ್ರಮ್ ಮೈ ಕ್ರಿಯೇಷನ್ ಅಥವಾ ಹ್ಯೂಮನ್ ಬೀಯಿಂಗ್ಸ್ ಇಂದ ಒಳ್ಳೆಯ ಬರಬೇಕು ಅಂತ. ಆಮೇಲೆ ಅವರಲ್ಲಿ ಏನ್ ಬರ್ತಾ ಇದೆ? ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಅನ್ಯಾಯ, ಅಕ್ರಮ, ನೀಚತನ, ವೈರತ್ವ, ಭ್ರಷ್ಟತ್ವ, ನಾನತ್ವ, ಎಲ್ಲಾ ವಿಧವಾದಂತ ಕಹಿ ಹಣ್ಣುಗಳು ಬರ್ತಾ ಇದೆ. ಇಂಥದ್ದು ಬಂದ್ರೆ ನಮ್ಮಲ್ಲಿ ಪಾಪವಿಲ್ಲ ಅಂತ ಹೇಳ್ಬಿಟ್ರೆ ನಾವು ಸುಳ್ಳುಗಾರರೇ ಆಗ್ತೀವಿ. ಏನೋ ಒಂದು ಇರುತ್ತೆ, ಸಮಥಿಂಗ್ ಏನೋ ಒಂದು ಇರುತ್ತೆ. ಬಟ್ ಅದು ದೇವ್ರಿಗೆ ಇಷ್ಟ ಇದೆ. ఏమో ఒకటి ఉండొచ్చు, మనం పరిశోధన చేసుకోవాలి. దేవుడికి ఇష్టం లేదు చేదు కాయలు, కానీ బిటర్ ఫ్రూట్స్ ನಮ್ಮೊಂದಿಗೆ ಇದೆ. ಏನೇನೋ ಆಗಿರ್ಬೋದು. ದೇರ್ ಆರ್ 373 ಬಿಟರ್ನೆಸ್ ಇನ್ ಅಸ್. ನಮ್ಮೊಳಗೆ ಇದೆ. ಅದು ಯಾವ್ದೋ ಗೊತ್ತಿಲ್ಲ. ಕೆಲವರಿಗೆ 1 ಇರುತ್ತೆ, 2 ಇರುತ್ತೆ, 3 ಇರುತ್ತೆ, 4 ಇರುತ್ತೆ. ಒಬ್ಬ ಅಮ್ಮನಿಗೆ ಲೂಕನ ಸುವಾರ್ತೆ 8:3 7 ಡೆವಿಲ್ಸ್ ಇತ್ತಂತೆ. ಎಷ್ಟು? 7 ದೆವ್ವ. 7 ದೆವ್ವ. ನಾವು ಮಾರ್ಕ್ಸ್ ಚಾಪ್ಟರ್ 5 1 to 20 ನಾವು ನೋಡಿದ್ರೆ ಅಲ್ಲಿ ಒಬ್ಬನಿಗೆ 2,000 ದೆವ್ವ ಇತ್ತಂತೆ. ನಾಲ್ಕು 2,000 ಬಟಾಲಿಯನ್ ಅಂತ ಅಂದ್ರೆ 6,000. 1 ಬಟಾಲಿಯನ್ ಇಸ್ ಈಕ್ವಲ್ ಟು 6,000. ಅಷ್ಟು ದೆವ್ವಗಳು ಇತ್ತಂತೆ. ಅವೆಲ್ಲ ಬ್ಯಾಡ್ ಕ್ಯಾರೆಕ್ಟರ್ಸ್. ನೋಡಿದ್ರ? ಯೋಚನೆ ಮಾಡೋಣ, ನಮ್ಮ ಹತ್ರ ಎಷ್ಟಿರ್ಬೋದು? ಇದು ದೇವರಿಗೆ ಇಷ್ಟ ಇಲ್ಲ. ಇದಿಲ್ಲ, ಇಷ್ಟ ಇಲ್ಲ. ಹೇಳ್ತಿರೋರೆಲ್ಲ ಬೀಯಿಂಗ್ ಎ ಕ್ರಿಸ್ಟಿಯನ್ಸ್, ಬೀಯಿಂಗ್ ಎ ಚೈಲ್ಡ್ ಆಫ್ ಗಾಡ್, ಸುಳ್ಳು ಹೇಳೋದು, ಮೋಸ ಮಾಡೋದು, ಅಗ್ಲಿ ಲುಕ್ಸ್. ಹುಡುಗರು ಇಲ್ಲಿ ಏನಿದು? ಏನದು? ಯಾರು? ಹೆಂಗಸರು. ಹುಡುಗಿರ ಓಕೆ, ಹುಡುಗರು ಯಾಕೆ ಅಷ್ಟ ಅಜ್ಜಿ ಮೈ ಮೇಲೆಲ್ಲ ಟ್ಯಾಟು ಹಾಕ್ಸ್ಕೊಂಡ್ರೆ ದೇವ್ರಿಗೆ ಇಷ್ಟ ಆಗುತ್ತಾ? ಹೋಗ್ಲಿ. ಯಾಜಕ ಕಾಂಡ ಲೆವಿಟಿಕಸ್ ಚಾಪ್ಟರ್ 19:28 ಏನ್ ಹೇಳ್ತಾರೆ ಅಂತ ಅಂದ್ರೆ, ನಾನು ಮೈ ಮೇಲೆ ಟ್ಯಾಟು ಇದು ಹಾಕೊಳ್ಳೋದು ನಾನು ಇಷ್ಟಪಡಲ್ಲ. ಐ ಡೋಂಟ್ ಲೈಕ್ ದೋಸ್ ಹೂ ಆರ್ ಹ್ಯಾವಿಂಗ್ ಟ್ಯಾಟು ಆನ್ ಅವರ್ ಬಾಡೀಸ್. ಇವನ್ನ ಎಷ್ಟು ಜನ ಹಾಕೊಳ್ತಾರೆ? ಸ್ಟೈಲ್ ಅಂತ ಅಂದ್ಬಿಟ್ಟು ಹುಡುಕ್ತಾ ಇರ್ತಾರೆ. ಆ ಕಡೆ ಈ ಕಡೆ, ಈ ಬೀದಿ ಆ ಬೀದಿ ತಿರುಗ್ತಾ ಇರ್ತಾರೆ. ರೋಡ್ ಆಗಿದ್ದಾರೆ, ಬೈಕ್ಗಳು ಹಾಕೊಂಡು ಬುರ್ 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 ಅನ್ಕೊಂಡು. ಇದೆಲ್ಲ ಬಿಟ್ಟರ್ ಬಂದ ನೀಟಾಗಿ ಕಟಿಂಗ್ ಮಾಡ್ಕೊಂತ ಅಂದ್ಬಿಟ್ಟು ದೇವ್ರು ಹೇಳ್ತಾರೆ. ಕೆಲವರೆಲ್ಲ ಕೋಪಿ ಕಟಿಂಗ್ ಮಾಡಿಸ್ಕೊಳ್ತಾರೆ, ಮಂಕಿ ಕಟಿಂಗ್, ಪ್ಲೇಟ್ ಕಟಿಂಗ್, ಮಂಕಿ ಇದ್ದಂಗೆ ಇದ್ದವು ಸ್ಟೈಲ್. ಇನ್ನು ಕೆಲವರು ಜಸ್ಟ್ ಲೈಕ್ ಎ ಬುಲ್ಡಾಗ್. ನಾನೇನು ಯಾರನ್ನೇನು ಇದು ಮಾಡ್ತಾ ಇಲ್ಲ. ವೈ ವಿ ನೀಡ್ ಫ್ಯಾಷನ್? ವೈ ಅಟ್ರಾಕ್ಟಿಂಗ್ ದ ಪೀಪಲ್? ನಾವು ಅಟ್ರಾಕ್ಟ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ದೇವರನ್ನ ಅಟ್ರಾಕ್ಟ್ ಮಾಡ್ಕೊಳ್ಬೇಕು, ದೇವರ ಜೊತೆಗಿರ್ಬೇಕು. ಅದು ಬಿಟ್ಟು ಅಟ್ರಾಕ್ಟಿಂಗ್ ದ ಪೀಪಲ್, ಇಟ್ ಈಸ್ ವೆರಿ ಬ್ಯಾಡ್. ದೇವರು ನಿನ್ನನ್ನು ಹೇಗೆ ಕ್ರಿಯೇಟ್ ಮಾಡಿದಾರೋ ಹಾಗೆ ಇರಬೇಕು ಅನ್ನೋದು ದೇವರಿಗೆ ಇಷ್ಟ ಹೊರತು ನೀನು ಏನೇನೋ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡ್ಕೊಳ್ಳೋದ್ರಲ್ಲಿ ದೇವರಿಗೆ ಇಷ್ಟ ಇಲ್ಲ. ಅದು ಬಹಳ ಒಳ್ಳೇದಲ್ಲ. ಯಾವ್ದಾವ್ದು ಸ್ಟೈಲ್, ಯಾವ್ದಾವ್ದು ಡ್ರೆಸ್ ಕೋಡ್, ಡ್ರೆಸ್ ವೇರಿಂಗ್ಸ್, ಇವನ್ ವೇರಿಂಗ್ಸ್ ಆಲ್ಸೋ, ಜ್ಯುವೆಲರೀಸ್, ವೇರಿಂಗ್ಸ್, ಬೇಕಾದಷ್ಟಿದೆ. ಈ ಸ್ಟೈಲ್ಗಳೆಲ್ಲ ದೇವ್ರಿಗೆ ಇಷ್ಟ ಇಲ್ಲ. ದೇವರಿಗೆ ಇಷ್ಟವಾಗಿ ಜೀವನ ಮಾಡು. ಬಿಟರ್ನೆಸ್ ನಮ್ಮ ದೇವರಿಗೆ ಇಷ್ಟ ಇಲ್ಲ. ಭೂಮಿಯ ಮೇಲೆ ದೇವರು ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಮನಸ್ಸಿನಲ್ಲಿ ನೊಂದುಕೊಳ್ತಾ ಇದ್ದಾನೆ. ಆಸನನಾಗಿ ಮಾಡಿದ್ದಕ್ಕೆ ನೊಂದುಕೊಳ್ತಾ ಇದ್ದಾನೆ. ಹಣ್ಣು ಬಿಡದೆ ಇರೋದಕ್ಕೆ
ನೊಂದುಕೊಳ್ತಾ ಇದ್ದಾನೆ. ಈಗ ನಮ್ಮ ಸಭೆಯಲ್ಲಿ ನೋಡಿ, ಶಾಲೋಮ್ ಕ್ರಿಶ್ಚಿಯನ್ ಅಸೆಂಬ್ಲಿ, ಶಾಲೋಮ್ ಮೀನ್ಸ್ ವಾಟ್? ಶಾಲೋಮ್ ಕರೆಕ್ಟ್? ಶಾಲೋಮ್ ಅಂದ್ರೇನೆ? ಶಾಲೋಮ್ ಶಾಲೋಮ್ ಶಾಲೋಮ್. ನಿಮ್ಮನ್ನೇ ಕೇಳ್ತಾ ಇರೋದು. ಸಮಾಧಾನ. ಪೀಸ್. Where is peace in us? ಅವನ್ ಕಂಡ್ರೆ ಆಗಲ್ಲ, ಇವನ್ ಕಂಡ್ರೆ ಆಗಲ್ಲ, ಇವನ್ ಕಂಡ್ರೆ ಆಗಲ್ಲ, ಅವನ್ ಕಂಡ್ರೆ ಆಗಲ್ಲ. అది చూస్తే కాదు, ఇది చూస్తే కాదు, అది వద్దు నాకు, ఇది వీళ్ళు వద్దు నాకు. I don't like her. I don't like him. ಸಮಾಧಾನ. ಶಾಲೋಮ್. ನಾವು ಶಾಲೋಮ್ ನಲ್ಲಿದ್ದೀವಿ. ನಾವೆಲ್ಲರೂ ಶಾಲೋಮ್ ಆಗಿರ್ಬೇಕು. ನಮ್ಮಲ್ಲಿ ಸಮಾಧಾನ ಇದೆ. ಸಮಾಧಾನ ಪಡಿಸುವವರು ಧನ್ಯರು. ಮ್ಯಾಥ್ಯೂಸ್ ಚಾಪ್ಟರ್ 5:9. ಸಮಾಧಾನ ಪಡಿಸ್ಬೇಕು, ಸಮಾಧಾನವಾಗಿರ್ಬೇಕು. ಸೊ ಅದು ದೇವರು ಇಷ್ಟಪಡ್ತಾನೆ. ಹಾಗಾದ್ರೆ ಕೆಲವರು ದೇವರನ್ನ ಸಂತೋಷ ಪಡಿಸಿದ್ದಾರೆ. ಅವ್ರದ್ದು ಮಾತ್ರ ಹೇಳ್ತೇನೆ. ಈಗ 12 ಗಂಟೆ ಆಗಿದೆ, ಇನ್ನೊಂದು ಅರ್ಧ ಗಂಟೆನಲ್ಲಿ ಎಷ್ಟಾಗುತ್ತೋ ಅಷ್ಟು ನೋಡೋಣ. ಬಹಳ ಜನ ಇದ್ದಾರೆ, ಲಿಸ್ಟ್, ದೊಡ್ಡ ಲಿಸ್ಟ್ ಇದೆ. ಬಟ್ ದೇವರನ್ನ ಸನ್ಮಾನ ಮಾಡಿ, ದೇವರಿಗೆ ಪ್ಲೀಸಿಂಗ್ ಮಾಡಿ ಇಷ್ಟವಾದಂತವರು ಕೆಲವರಿದ್ದಾರೆ. ಅವ್ರ ಬಗ್ಗೆ ನಾನು ಒಂದು ಹೇಳ್ತೇನೆ. ಜೆನೆಸಿಸ್ ಚಾಪ್ಟರ್ 4:4 ನೋಡಿ, ಅಲ್ಲಿ ಒಬ್ಬ ಇದ್ದಾನೆ, ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಆಮೇಲೆ ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಸಾಕು. ಹೇಬೇಲನ ಕಾಣಿಕೆಯನ್ನು ದೇವರು ಮೆಚ್ಚಿದನು, ಕಾಯಿನನ ಕಾಣಿಕೆಯನ್ನು ದೇವರು ಮೆಚ್ಚಲಿಲ್ಲ. ನಾವು ಅಷ್ಟೇ, ಆಫರಿಂಗ್ ನಾವು ತರ್ತೀವಿ. ದೇವರು ಮೆಚ್ಚುವಂತ ಆಫರಿಂಗ್ ತರ್ತೀವ, ಮೆಚ್ಚದೇ ಇರುವಂತ ಆಫರಿಂಗ್ ತರ್ತೀವ. ನಮ್ ಸಂಪಾದನೆ ಎಷ್ಟು? ವಾಟ್ಸ್ ಅವರ್ ಅರ್ನಿಂಗ್ಸ್? ಹೌ ಮಚ್ ವಿ ಆರ್ ಗಿವಿಂಗ್? ಅದು ಕೂಡ ಲೆಕ್ಕ ಹಾಕ್ಬೇಕು. ನಿಮ್ ಸಂಪಾದನೆ ಜಾಸ್ತಿ ಆಗ್ತಾ ಇದ್ದಂಗೆಲ್ಲ ಕೊಡೋದು ಕೂಡ ಜಾಸ್ತಿ ಇರ್ಬೇಕು. ಒಂದು ಕಾಲದಲ್ಲಿ ನಾವು ಸಣ್ಣ ಸಂಬಳ ತಗೊಳ್ತಾ ಇದ್ವಿ, ಸ್ವಲ್ಪ ಆಗ್ತಾ ಇದ್ವಿ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗುವ. ಅದು ದೇವ್ರಿಗೆ ಇಷ್ಟ ಇಲ್ಲ. ನಿನಗೆ ಸಂಬಳ ಜಾಸ್ತಿ ಮಾಡಿದಷ್ಟೆಲ್ಲ ನೀನು ಆದಾಯಕ್ಕೆ ತಕ್ಕ ಹಾಗೆ ನೀನು ಕಾಣಿಕೆ ಕೊಡ್ಬೇಕು. ನಿಮ್ ಕಾಣಿಕೆ ಯಾರು ನೋಡಲ್ಲ, ಇಲ್ಲಿ ನೀವು ಹಾಕುವಾಗ ಯಾರು ನೋಡಲ್ಲ, ಬಟ್ ದೇವರು ಗಮನಿಸ್ತಾನೆ. 11th Psalm 11:4 ಆಕಾಶದಿಂದ ದೇವರು ಕಣ್ಣುಗಳು ಮನುಷ್ಯರನ್ನು ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇರುತ್ತೆ. ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಮಾನವರನ್ನು ನೋಡ್ತಾ ಇದ್ದಾವೆ. ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಮೈಕ್ರೋಸ್ಕೋಪ್, ಜಸ್ಟ್ ಲೈಕ್ ಎ ಮೈಕ್ರೋಸ್ಕೋಪ್. ನಾವ್ ಅನ್ಕೊಳ್ಬಹುದು ದೇವ್ರು ನಮ್ಮನ್ನು ನೋಡಲ್ಲ ಅಂತ. ನಮ್ಮನ್ನು ನೋಡ್ತಾ ಇದ್ದಾನೆ, ಗಮನಿಸ್ತಾ ಇದ್ದಾನೆ. He knows me. ನನ್ನನ್ನು ತಿಳ್ಕೊಂಡಿದ್ದಾರೆ. ಈವನ್ ಜಾನ್ಸ್ ಗಾಸ್ಪಲ್ ಚಾಪ್ಟರ್ 2:25 ಅಲ್ಲೂ ಕೂಡ ಎಲ್ಲರ ಆಂತರ್ಯವನ್ನು ತಿಳಿದವನಾಗಿದ್ದಾನೆ. He knows everybody's inner, what you have inner of inside of your heart. ಓದಿ 2:25 2:25. ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದವನಾಗಿದ್ದಾನೆ. ನಾವು ಬರೀ ಕೇವಲ ಹೊರಗಿನ ನೋಡ್ತೀವಿ. ಹೇಗಿದ್ದಾರೆ ಇವರು, ಏನ್ ಪ್ಯಾಂಟ್ ಹಾಕೊಂಡ್ ಬಂದಿದ್ದಾನೆ, ಏನ್ ಶರ್ಟ್ ಹಾಕೊಂಡ್ ಬಂದಿದ್ದಾನೆ, ಯಾವ ಸ್ಟೈಲ್ ನಲ್ಲಿ ಇದ್ದಾನೆ, ಇಲ್ಲ. ದೇವರು ಇನ್ಸೈಟ್ ನೋಡ್ತಾರೆ, ಹಾರ್ಟ್ ಪರೀಕ್ಷೆ ಮಾಡ್ತಾರೆ. ಅದನ್ನೇ ನೋಡಿದ್ಮೇಲೆ ನಾವು ಕೊಡೋ ಕಾಣಿಕೆಯನ್ನು ಕೂಡ ಗಮನಿಸ್ತಾ ಇರ್ತಾನೆ.
100%. ನೋಡಿ, ಇಬ್ರು ಆಫರ್ ತಗೊಂಡ್ಬಂದ್ರು, ಆಫರಿಂಗ್ ಏಬಲ್ ಅಂಡ್ ಕೇನ್. ದೇವ್ರಿಗೆ ಇಷ್ಟ ಕೊಡ್ಬೇಕಾ? ದೇವ್ರಿಗೆ ಏನಕ್ಕೆ ಇಷ್ಟ ಅಂದ್ರು? ಅವರೇ ಮತ್ತೆ ಎಲ್ಲ ಸೃಷ್ಟಿಕರ್ತರು ಅಂತ ಹೇಳ್ತಾರೆ, ಏನಕ್ಕೆ ಕೊಡ್ಬೇಕಪ್ಪ? ಅವ್ನು ಕಾಯಿ ಪಲ್ಯಗಳನ್ನ ಒಂದ್ ಸ್ವಲ್ಪ ಕದ್ದಿಟ್ಕೊಂಡು ಕೊಟ್ಟ. ದೇವರಿಗೆ ಇಷ್ಟ. ಇವನು ಒಂದು ಕುರಿ ಕೊಡ್ಲಿಲ್ಲ, ಅವನು ಪ್ಲೂರಲ್ ಆಗಿದೆ. ಯಾರು ಇನ್ನೊಂದು ಸಲ ಓದ್ರಿ, 4ನೇ ವಚನ, 4:4. ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು బహువచన గొర్రెలు కదా. తెలుగులో ఏమనుంది? తెలుగులో ఎవరన్నా చదవండి. 4:4. ఏబేలు కూడా తన మందలో తొలిచూలులు పుట్టిన వాటిలో క్రొవ్విన వాటిని కొన్ని తెచ్చెను. కొవ్విన వాటిని, కొవ్విన దానిని కాదు. కొవ్విన దానిని అంటే ఒకటి, వాటిని అంటే బహువచనం, ఎన్నన్నా కావచ్చు. ಒಂದು ಕುರಿ ನೀವು ಕೊಡ್ರೆ ಅಂತ ಅಂದ್ಬಿಟ್ರೆ ನಮ್ಗೆ ಎಷ್ಟು ಬಾಧೆ ಆಗುತ್ತೆ ಅಲ್ವಾ? ಒಂದು ಕುರಿ ಕೊಡು ಅಂದ್ರೆ 15,000 20,000 15,000 20,000. ಆದ್ರೆ ಅವ್ನು ಕುರಿಗಳನ್ನೇ ಕೊಟ್ಬಿಟ್ಟ. ಅದು ಕೊಬ್ಬಿದ ಚೊಚ್ಚಲು ಕುರಿಗಳನ್ನ ಕೊಟ್ಟ. ನನ್ನ ದೇವರಿಗಿಂತ ಇದು ಯಾವ ಲೆಕ್ಕ ಇಲ್ಲ ಅಂತ ಉಂಟು. ಇವತ್ತು ದೇವ್ರು ನಮ್ಮನ್ನ ಕೇಳ್ತಾ ಇದ್ದಾನೆ, ನೀವು ಕೂಡ ಕೊಡ್ರಿ. ಏನ್ ಕೊಡ್ಬೇಕು? ಗಿವ್ ಯುವರ್ ಹಾರ್ಟ್ ಫಸ್ಟ್. ನಿಮ್ಮ ಹೃದಯವನ್ನೇ ದೇವರಿಗೆ ಕೊಡ್ರಿ. నీ హృదయం దేవుని ఆలయమై ఉన్నది. నీ దేహం కరెక్టా? 1 Corinthians chapter 3:16. నీ దేహము దేవునికి ఆలయమై ఉన్నది. ఈ ఆలయాన్ని దేవునికి ఇవ్వాలి. ನಿಮ್ಮ ದೇಹವನ್ನೇ ದೇವರಿಗೆ ಕೊಟ್ಬಿಡ್ಬೇಕು. ಹೋಲ್ ಬಾಡಿ ವಿ ಹ್ಯಾವ್ ಟು ಗಿವ್, ಸಬ್ಮಿಟ್ ಟು ಜೀಸಸ್ ಕ್ರೈಸ್ಟ್. ఎందుకో తెలుసా? ಯಾಕೆ ಗೊತ್ತಾ? ಇದನ್ನ he purchased through his precious blood on the cross. ಆತನು ನಮ್ಮನ್ನು ತನ್ನ ರಕ್ತದಿಂದ ಕೊಂಡುಕೊಟ್ಟಿದ್ದಾನೆ. ನಾವು ನಮ್ಮ ಸ್ವಂತ ಸೊತ್ತಲ್ಲ. 1 Corinthians chapter 6:18, 19, 20. We are not our own. We are God, Jesus has purchased through his precious blood. ಅದಕ್ಕೆ ಈ ದೇಹದ ಮೇಲೆ ನಾವು ನಮ್ಮಿಷ್ಟ ಬಂದಂಗೆ ಜೀವನ ಮಾಡಂಗಿಲ್ಲ. ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ, ನನ್ ದುಡ್ಡು, ನನ್ನ ಇಷ್ಟ, ನನ್ನ ಕತೆ, ನೀನೇ ಅವನ್ ಕೇಳಕ್ಕೆ ಅಂತಾರೆ. ಒಂದ್ಸಲ ನಾನು ಬೆಲ್ಗಾಂ ಹೋಗ್ತಾ ಇದ್ದೆ, ಹುಬ್ಬಳ್ಳಿಯಿಂದ. ನನ್ನ ಪಕ್ಕದಲ್ಲಿ ಒಬ್ಬ ಕುಟ್ಕ ಆಗ್ತಾ ಇದ್ದ. ಒಂದ ನಾನು ಹೇಳ್ದೆ, ಗುಟ್ಕಾ ತಿನ್ಬೇಡ್ವೋ, ಕ್ಯಾನ್ಸರ್ ಬರುತ್ತೆ. ಯವನಸ್ಥರು, ಬಹಳ ಚಿಕ್ಕ ವಯಸ್ಸು, ತಿನ್ಬೇಡ. ಅವ ಹೇಳ್ತಾನೆ, ನನ್ ದುಡ್ಡು ನನ್ಗೆ ಮಾಡಿದ್ರೆ ಅದು ಒಳ್ಳೆ. ನಿನ್ನ ದೇಹದ ಮೇಲೆ ಪಾಪವಿರಬಾರ್ದು. Romans chapter 6:12. ಸಾಯತಕ್ಕ ನಿಮ್ಮ ದೇಹದ ಮೇಲೆ పాపವನ್ನು ఆలగొలిసబేడ్రి. చావనయ్యున్నటువంటి మీ దేహముల పైన పాపము ఉండనివ్వకుడి. ಗೊತ್ತಿರೋಣ? ಈಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಲೋಚಿಸಿ ಇರಬಾರದು. ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ಒಳಪಡಬೇಡ್ರಿ. ಏನೇನೋ ಇರುತ್ತೆ ಮನಸ್ಸಿಗೆ, ಆಸೆಗಳು ಇರೋಲ್ಲಪ್ಪ. ಆಸೆ ಇರುತ್ತೆ ಇರಲ್ಲೇನಪ್ಪ. ಲಕ್ಷ ಬದಲು ಇರುತ್ತಾ ಇರಲ್ವಾ? ನನಗೂ ಆಸೆ ಇದೆಯಪ್ಪ ಅಲ್ವಾ? ಎಲ್ಲರೂ ಆಸೆ ಇರುತ್ತೆ. ಬಟ್ ಈ ದೇವರ ಆಸೆಗಳಿಗೆ ನೀನು ಒಳಗಾಗ್ಬೇಡ. ದೇವರ ಆಸೆ ಏನು ಗೊತ್ತಾ? ದೇವರ ಆಸೆ, ದೇವರ ವಾಟ್ ಇಸ್ ದ ವಿಲ್ ಆಫ್ ಗಾಡ್ ಅಂತ ನೋಡೋದಾದ್ರೆ 1 Timothy chapter 2 verse 4. 1 Timothy chapter 2 verse 4. ಏನದು? ವಾಟ್ ಇಸ್ ದ ವಿಲ್ ಆಫ್ ಗಾಡ್? ಏನವರ ಆಸೆ, ಆತನ ಇಷ್ಟ. ಓದಿ.
ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ರಕ್ಷಣೆ ಹೊಂದಬೇಕು, ಸತ್ಯದ ಜ್ಞಾನಕ್ಕೆ ಸತ್ಯಕ್ಕೆ ಹೋಗಬೇಕು. ಆತನ ಚಿತ್ತವಾಗಿದೆ. ಅದೇ ಆತನ ಚಿತ್ತ. ಯಾರು ಕೂಡ ನರಕಕ್ಕೆ ಹೋಗ್ಬಾರ್ದು, ದೇವರ ಹತ್ರ ಹೋಗ್ಬೇಕು. ಯುಗಾಂತರದಲ್ಲಿ ಇರ್ಬೇಕಲ್ಲಿ. ಇಲ್ಲಿ ನರಕದಲ್ಲಿ ಯುಗಾಂತರಗಳಲ್ಲಿ ನಾವು ಬೆಂಕಿ ಹತ್ರ ಇರಬಾರ್ದು. ಅದಕ್ಕೆ God so loved the world. He came down from heaven to earth. For what? To give his life for our benefit. ನಮ್ಮ ಒಳ್ಳೆಯದಕ್ಕೋಸ್ಕರ, ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕೋಸ್ಕರ, ನಮ್ಮ ಪಾಪಗಳಿಗೋಸ್ಕರ. ನಮ್ಮ ಅಣ್ಣವರು ಪ್ರಾರ್ಥನೆ ಮಾಡುವಾಗ ಅಳುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ರು. ನಮ್ಮ ಅಪರಾಧಗಳಿಗೋಸ್ಕರ ತನ್ನ ಕೈಗಳಿಗೆ ಮೊಳೆಗಳು, ಕೆಟ್ಟ ಯೋಚನೆಗಳಿಗೋಸ್ಕರ ತನಗೆ ಮುಳ್ಳು, ದೇಹದಿಂದ ಮಾಡಿರುವಂತಹ ಎಲ್ಲಾ ಕಾಮಕ್ರೋಧ, ಮದಮತ್ಸರ, ಲೋಭ, ಅನ್ಯಾಯ, ಅಕ್ರಮ, ನೀಚತನ, ವೈರತ್ವ, ಭ್ರಷ್ಟತ್ವ ಇವುಗಳಿಗೋಸ್ಕರ ತನ್ನ ದೇಹದ ಮೇಲೆ ಕೋಡೆ ಏಟುಗಳು, ಬೆತ್ತದ ಏಟುಗಳು, ಅವಮಾನಪಡಿಸಿ, ನಿಂದೆಗಳನ್ನು ನಡೆಸಿ, ಗುದ್ದಿ ಆದರಿಗೆ ಕೊನೆಗೆ ಅವರು, ತಂದೆಯೇ ಇವರೇನು ಮಾಡಿದ್ದಾರೋ ಇವರು ಅರಿಯರು, ಫರ್ಗಿವ್ ದೆಮ್ ಫಾದರ್, ಫರ್ಗಿವ್ ದೆಮ್. ಅವ್ರನ್ನ ಕ್ಷಮಿಸು, ನಮ್ಮನ್ನು ಕ್ಷಮಿಸು. ಯಾಕೆ? ಶುಡ್ ನಾಟ್ ಬಿ ಇನ್ ಹೆಲ್. ನಾವು ದೇವರ ಹತ್ರ ಇರ್ಬೇಕು, ದೇವರ ಮಕ್ಕಳಾಗಿರ್ಬೇಕು. ಆ ಆಸೆ ದೇವ್ರದಿದ್ರೆ ನಮ್ಮ ಆಸೆ ಏನೇನೋ ಪ್ರಪಂಚದಲ್ಲಿರುವಂತಹ ಸ್ಟೈಲು, ಅದು ಇದು ಕಾಲ ವೇಸ್ಟ್ ಮಾಡ್ಕೊಳ್ಳೋದು, ದೇವ್ರ ಹತ್ರ ಬರದೇ ಇರೋದು, ದೇವ್ರ ಹತ್ರ ಪ್ರಾರ್ಥನೆ ಮಾಡದೇ ಇರೋದು, ವಾಕ್ಯ ಓದದೇ ಇರೋದು, ಎಲ್ಲ ಮಾಡಿದ್ರೆ ದೇವ್ರಿಗೆ ಏನು ಎಷ್ಟು ಬಾಧೆ ಆಗುತ್ತೆ ಗೊತ್ತಾ? ನಿನ್ನನ್ನು ಇಷ್ಟಕ್ಕೋಸ್ಕರನ, ನಿನ್ನನ್ನು ತಾಯಿ ಗರ್ಭದಲ್ಲಿ ಅದ್ಭುತವಾಗಿ ವಿಚಿತ್ರವಾಗಿಯೂ ನಿನ್ನನ್ನು ಉಂಟು ಮಾಡಿ ಈ ಲೋಕದಲ್ಲಿ ನಿಮಗೆ ಚಂದವಾದ ರೀತಿಯಲ್ಲಿ ಭವಿಷ್ಯತ್ ಕೊಟ್ಟು, ಫ್ಯೂಚರ್ ಕೊಟ್ಟು, ನಿಮ್ಗೆ ಬೆಳೆಸಿರೋದು 70-80 ವರ್ಷ ಆಯಸ್ಸು ಕೊಟ್ಟು ಇಷ್ಟೆಲ್ಲ ಮಾಡುವಾಗ ದೇವರಿಗೋಸ್ಕರ ಏನ್ ಮಾಡ್ತಾ ಇದ್ದೆ? ಇದೆಲ್ಲ ದೇವ್ರಿಗೆ. ಹಾಗಾದ್ರೆ ನಾವು ನಮ್ಮ ಹೃದಯವನ್ನೇ ಕೊಡ್ಬೇಕು, ನಮ್ಮ ದೇಹವನ್ನು ಕೊಡ್ಬೇಕು, ನಮ್ಮ ಟೈಮ್ ಕೊಡ್ಬೇಕು. ನಂಬರ್ 2, we need to give our time. 24 hours ನಲ್ಲಿ ನಾವೆಲ್ಲ ಪೂರ್ತಿ ನಾವೇ ನೋಡಕ್ ಹೋಗ್ಬಾರ್ದು. ದೇವರಿಗೆ ಟೈಮ್ ಕೊಡ್ಬೇಕು. ಪ್ರೇಯರ್ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಟೆಸ್ಟಿಮನಿ ಇರ್ಬೋದು, ಗಾಡ್ಸ್ ವರ್ಕ್ ಇರ್ಬೋದು. ನೆನ್ನೆ ದಿನ ಕೆಲವರು ಬ್ರದರ್ಸ್ಗೆ ಫೋನ್ ಮಾಡಿದ್ರೆ ಅವ್ರು ಸಿಕ್ಲೇ ಇಲ್ಲ. ಈ ಭಾಸ್ಕರ್ ಅಣ್ಣ, ಈ ಶೇಖರ್ ಅಣ್ಣ ಫೋನೇ ಎತ್ತಲಿಲ್ಲ, ಫೋನೇ ಎತ್ತಲಿಲ್ಲ. ಯಾಕೆ ಎತ್ತಲಿಲ್ಲ ಅಂತ ಆಮೇಲೆ ಗೊತ್ತಾಯ್ತು. ಚರ್ಚ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ, ಗುಡಿಸ್ತಾ ಇದ್ದೀವಿ, ಅದಕ್ಕೆ ಫೋನ್ ಅಲ್ಲಿ ಇಟ್ಬಿಟ್ಟಿದ್ವಿ, ನಮ್ಗೆ ಗೊತ್ತಾಗ್ಲಿಲ್ಲ. ಆ ವಯಸ್ಸಲ್ಲಿ ಅವ್ರಿಗೆ ಏನ್ ಬೇಕು? ಮಕ್ಕಳಿದ್ದೀವಿ, ನೀವು ಮಾಡ್ತೀರಿ ಅನ್ಕೊಳ್ಳಿ, ಅವ್ರ ಹತ್ರ ಮಾಡಿಸ್ಬಾರ್ದು. ಆ ಭಾಸ್ಕರನ್ನ ಇಟ್ಕೊಂಡು ಟ್ಯಾಂಕ್ ಮೇಲೆ ಕೆತ್ಕೊಂಡು ಕ್ಲೀನ್ చేస్తాను ನಾವು ಬೇರೆ ಹಿಂಗ್ ಬರ್ತಾರೆ, ಹಿಂಗೆ ನೋಡಿದ್ರ ಯಾವಾಗ ಅಬ್ಸರ್ವ್ ಮಾಡಿದೀರ ಹಂಗ್ ಬರೋದು ಅವ್ರು? ಇವಾಗ ನಡೆಯುವಾಗ ನೋಡ್ರಿ ಹೆಂಗ್ ಬರ್ತಾರೆ. ಹೌದಲ್ವಾ? ಹೌದಿಲ್ಲ? ಸಿಸ್ಟರ್ಸ್ ಮೀಟಿಂಗ್ ಯಾಕೆ ಹೇಳ್ತಾರೆ, ಇವರು ಇದ್ದಾರೆ ಎಲ್ಲ ಹಿರಿಯರು, ನನ್ಗಿಂತ ದೊಡ್ಡವರು ವಯಸ್ಸಿನಲ್ಲಿ. ನನಗೆ 70, ಇವ್ರಿಗೆ ಇನ್ನೆಷ್ಟೇ ಆಗಿರ್ಬೋದು, ಅವ್ರಿಗಿಲ್ಲ ಬಿಡು, ಅಷ್ಟಿಲ್ಲ. ನಿಮ್ಗೆ ಅಷ್ಟಿಲ್ಲ ಅಲ್ಲ? 70 ಆಯ್ತಾ? ಆಗುತ್ತಾ? ಅಷ್ಟೇ, ಓನ್ಲಿ 6. ನಾವು ಮಾಡ್ಬೇಕು. ಯಮನಸ್ಥರ ಕೆಲಸ, ದೇವ್ರ ಕೆಲಸ ಮಾಡ್ಬೇಕು. ಯಮನಸ್ಥರ ಆಸಕ್ತಿಯಿಂದ ಕೆಲಸ ಮಾಡ್ಬೇಕು. ದಟ್ ಈಸ್ ವಾಟ್ ದಿ ಗಾಡ್ ಪ್ಲೀಸ್ ವರ್ಕ್. ಕೆಲಸ ಮಾಡ್ಬೇಕು. ಒಂದು ಟೈಮ್, ಒಂದು ದೇಹ ಕೊಡ್ಬೇಕು, ನಂಬರ್ 1. 2ನೇದು ಟೈಮ್ ಕೊಡ್ಬೇಕು. 3ನೇದು ಟ್ಯಾಲೆಂಟ್ ಕೊಡ್ಬೇಕು. ವಿ ನೀಡ್ ಟು ಗಿವ್ ಅವರ್ ಟ್ಯಾಲೆಂಟ್. ನಮ್ಮ ಟ್ಯಾಲೆಂಟ್ ಗಳನ್ನ ಲೋಕದಲ್ಲಿ ಉಪಯೋಗಿಸ್ಕೊಳ್ತೀವಿ ಬೇಕಾದಷ್ಟು. ನಮ್ಮ ಮಾತುಗಳು ಎಷ್ಟು ಟ್ಯಾಲೆಂಟ್ ಆಗಿರುತ್ತೆ ಗೊತ್ತಾ? ನಮ್ಮ ಐಡಿಯಾಸ್ ಸೂಪರ್ ಐಡಿಯಾ, ಸೂಪರ್ ಅಲ್ವಾ? ಬೇಕಾದಷ್ಟು ಐಡಿಯಾಗಳಿರುತ್ತೆ. ಅದನ್ನೆಲ್ಲ ಯಾಕೆ ದೇವ್ರ ಸೇವೆ ಕೊಡಬಾರ್ದು? 4ನೇದು ನಿಮ್ಮ ಟ್ರೆಷರ್. ಟ್ರೆಷರ್ ಮೀನ್ಸ್ ವಾಟ್? ಮನಿ, ಪೈಸಾ. ಬೇಕಾದಷ್ಟು ಅರ್ನ್ ಮಾಡ್ತೀರಿ. ಇವತ್ತಿನ ದಿನ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಮಾಡ್ಕೊಂಡು ನೀವೇನಾದ್ರೂ ಇತ್ತು ಅಂತಾದ್ರೆ ನಿಮಗೆ ಕರೆಕ್ಟಾ? ₹1 ಅಲ್ಲ,
1,00,000 ಅರ್ನ್ ಮಾಡ್ತೀರಿ. ಏನ್ 1,00,000 ತಿಂದಾಕ್ಬಿಡ್ತೀರ ನೀವು? ತಿನ್ನಲ್ಲ. ದೇವ್ರು ಕೊಡ್ಬೇಕಾಗಿರೋದು ದೇವ್ರು, ಇದೆಲ್ಲ ದೇವ್ರು ಕೊಡ್ಬೇಕು. ಸಿ ಅವನ ಹೆಸರೇನು? ಹೇಬೆಲ್ ಪ್ಲೀಸ್ ಗಾಡ್, ನಂಬರ್ 1. ನಂಬರ್ 2, ಅದೇ ಜೆನೆಸಿಸ್ ಚಾಪ್ಟರ್ 5 23 and 24, 25, 23, 24, 25. Genesis 5, yeah, 5, 5th chapter. Hanok. எனக்குரிய நாளெல்லாம் 366 வருஷம் எனக்கு வேறொரு தேவதை கொண்டிருக்கையில் காணப்படாமல் போனால் தேவன் அவனை எடுத்துக்கொண்டார். ಕನ್ನಡದಲ್ಲಿ ಓದ್ರಣ. ಹನೋಕನು 65 ವರ್ಷದವನಾದಾಗ ಮೆತೂಸೆಲಹನನ್ನು ಪಡೆದನು. ಮೆತೂಸೆಲಹನು ಹುಟ್ಟಿದ ಮೇಲೆ ಹನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. 300 ವರ್ಷ ಬದುಕಿದನು. ಆಮೇಲೆ ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡಿದ್ದರಿಂದ ಮೇಲೆ ವಿದೌಟ್ ಡೆತ್ ಬೇರೆ ಕರ್ಕೊಂಡ್ಬಿಟ್ರು. ಸಾಕ ಫೆಲೋಶಿಪ್ ವಿತ್ ಗಾಡ್ ಅಬೌಟ್ 300 years. ಯೇಸು ಸ್ವಾಮಿನ ಯಾವಾಗ ದೇವರ ನಿಜ ದೇವರನ್ನ ಕಂಡುಕೊಳ್ಳೋ, ಅವ್ರಿಗೆ ಫ್ಯಾಮಿಲಿ ಇದೆ, ಮಕ್ಕಳಿದ್ದಾರೆ. ಮೆತೂಶೆಲ ಅವನು ಲಾಂಗೆಸ್ಟ್ ಲೈಫ್ ಸ್ಪ್ಯಾನ್ ಇಟ್ಕೊಂಡಿರೋನು 69 years ಬಾಳಿದನು. ಇವನು ಹನೋಕನು 365, 60 at the age of 65 he met to God. ಅಂದ್ರೆ ಯೇಸು ಸ್ವಾಮಿನ ನಂಬಿದನು ಅಂತ ಅದ್ರ ಅರ್ಥ. ನಂಬಿದ ಮೇಲೆ 300 years ದೇವ್ರನ್ನ ಬಿಡ್ಲೇ ಇಲ್ಲ. ನಾವು ನಂಬಿದೀವಿ ಅಂತೀವಿ, ದೀಕ್ಷಾಸ್ನಾನ ತಗೊಳ್ತೀವಿ, ಎಲ್ಲ ತಗೊಳ್ತೀವಿ, ದೇವ್ರನ್ನೇ ಮಾಡ್ತಾ ಹೋಗ್ತೀವಿ. ದೇವರೇ ಹುಡ್ಕೊಂಡ್ ಬರ್ಬೇಕು ನಮ್ಮ ಹತ್ರ. ಎಲ್ಲಿದೆಯಮ್ಮ, ಎಲ್ಲಿದೆಯಪ್ಪ? ಹನೋಕ ಹಂಗಲ್ಲ. ಹನೋಕನು ದೇವರನ್ನೇ ಹುಡ್ಕೊಂಡೋದ. ದೇವರನ್ನ ಹುಡುಕುವಂತವ್ರು ಬಹಳ ಕಡಿಮೆ ಅಂತ ಹೇಳಿ ರೋಮನ್ಸ್ ಚಾಪ್ಟರ್ 3 verse 11, 12, 13 ಒಬ್ಬನಾದರೂ ಇಲ್ಲ. ದೇವರನ್ನು ಹುಡುಕುವವನಿಲ್ಲ, ಒಬ್ಬನೂ ಇಲ್ಲ. ದೇವರನ್ನು ಹುಡುಕೋರಿಲ್ಲ ಇವತ್ತಿನ ಕಾಲದಲ್ಲಿ. ಎಲ್ಲ ಫ್ಯಾಷನ್ ಗಳು ಹುಡುಕ್ತಾ ಇದ್ದಾರೆ. NG ರೋಡ್, ಬ್ರಿಗೇಡ್ ರೋಡ್, ಕಮರ್ಷಿಯಲ್ ರೋಡ್, ಸ್ಟ್ರೀಟ್, ಇಲ್ಲಿ ಹೋಗ್ಬಿಟ್ಟು ಆ ಬಟ್ಟೆ, ಈ ಬಟ್ಟೆ, ಆ ಡ್ರೆಸ್, ಈ ಡ್ರೆಸ್, ಆ ಸ್ಯಾಂಡಲ್ಸ್, ಈ ಸ್ಯಾಂಡಲ್ಸ್, ಅದು ಇದು ಹುಡುಕ್ತಾರೆ ಹೊರತು ದೇವರನ್ನು ಹುಡುಕುವವರಿಲ್ಲ, ಒಬ್ಬನಾದರೂ ಇಲ್ಲ. ದೇವ್ರನ್ನು ಹುಡುಕ್ಬೇಕು, ದೇವ್ರ ಹಿಂದೆ ಹೋಗ್ಬೇಕು. ಅನಕ್ ನೋಡ್ರಿ, ಕೊನೆಗೆ ಅವನಿಗೆ ಸಾವು ಕರೆಕ್ಟ್ ಆಗ್ತದ. ಸಾವಿಲ್ಲಾನೆ அப்படியே மேலுக்கு இருந்து போயிட்டான். సావులు లేకుండా వెళ్ళిపోయినాడు. మనకు కూడా చెప్తున్నారు దేవుడు యేసు ప్రభు. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 11, 24, 25 ಅವ್ರೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನನ್ನನ್ನು ನಂಬಿದವನು ಸತ್ತರೂ ಬದುಕುತ್ತಾನೆ, ಬದುಕುತ್ತಾ ಎಂದಿಗೂ ಸಾಯುವುದಿಲ್ಲ, ಹಾಗೇ ఎత్తಲ್పడుతాನೆ. చెడిపోయినను లేచును, చెడిపోకుండా ఉన్నవారు అలాగే లేచి యేసు ప్రభు దగ్గరికి చేరుకుంటారు. దిస్ ఇస్ వాట్ ರ್ಯಾಪ್ಚರ್. ರ್ಯಾಪ್ಚರ್ ಟೈಮ್ನಲ್ಲಿ ಇದು ಆಗುತ್ತೆ. ನಾವು ಕೂಡ ಯೇಸು ಸ್ವಾಮಿ ಇವತ್ತು ಬಂದ್ರೆ ಇಲ್ಲಿ ಎಷ್ಟು ಜನ ನಾವು ಯೇಸು ಸ್ವಾಮಿನ ಅಂದ್ಕೊಳ್ತೀವಿ? ಯೋಚನೆ ಮಾಡೋಣ. ಹಾಗಾದ್ರೆ 300 years is fellowship with God. ಪ್ರತಿ ದಿನ ದೇವರೇ ಬರ್ತಾ ಇತ್ತು, ದೇವರಿಗೆ ಟೈಮ್ ಕೊಡ್ತಾ ಇತ್ತು. ದೇವರೇ ನನ್ನೊಂದಿಗೆ ಮಾತನಾಡು, ನನ್ನ ಜೊತೆಯಲ್ಲಿರು, ನನ್ನ ಜೀವಿತವನ್ನು ಮಾರ್ಪಡಿಸು, ನನ್ನ ಅಕ್ರಮಗಳನ್ನು ತೆಗಿ, ನನ್ನ ದೇವರ ನೀಚತನವನ್ನು ತೊಳಿ. 51ನೇ ಕೀರ್ತನೆ ಹೇಗೆ ದಾವೀದನು ಬರಿತಾ ಇದ್ದಾನೆ, ನಾನು ಪಾಪಿ, ನಾನು ದ್ರೋಹಿ, ನನ್ನ ಅಕ್ರಮಗಳನ್ನು ಕ್ಷಮಿಸು, ಅಳಿಸಿಬಿಡು, ನೀನು ಪವಿತ್ರವಾದ ಹಿಸ್ಸೋಪಿನ ಬರಲಿನಿಂದಲೇ ಮತ್ತೆ ತೊಳೆದು ಶುದ್ಧೀಕರಿಸು. ಇವತ್ತಿನ ದಿನ ಇಂಥ ಪ್ರಾರ್ಥನೆ ಮಾಡೋರು ಬಹಳ ಕಡಿಮೆ ಆಗಿದ್ದಾರೆ. ಒಂದು ಕಾಲದಲ್ಲಿತ್ತು, ಒಂದು ಕಾಲದಲ್ಲಿ ಒಳ್ಳೆ ಭಕ್ತರಿದ್ರು. ಈಗ ಭಕ್ತರೆಲ್ಲ ಹೊರಟೋಗ್ಬಿಟ್ರಲ್ಲ. 12ನೇ ಕೀರ್ತನೆ ತೆಗಿರಿ, ಸಾಮ್ 12:1 ಅಲ್ಲಿ ಬರೆದಿದ್ದಾರೆ ನೋಡಿ, ಯೆಹೋವನೇ ರಕ್ಷಿಸು, ಭಕ್ತರು ಮುಗಿದು ಹೋಗಿದ್ದಾರಪ್ಪ. ಈಗ ದೇಶದಲ್ಲಿ ಚರ್ಚ್ಗಳಲ್ಲಿ ಭವಿಷ್ಯತ್ತೇ ಇಲ್ಲ.
ಒಂದು ಕಾಲದಲ್ಲಿ ಚರ್ಚಿನ ತುಂಬಾ ಜನ ಇರ್ತಿದ್ರು. ಇಲ್ಲೆಲ್ಲ ಪಿಳ್ಳೆಗಳು ಕುತ್ಕೊಳ್ಳೋದು, ಇಲ್ಲೆಲ್ಲ ಎಲ್ಲೂ ಜನ ಇರ್ತಿರ್ಲಿಲ್ಲ. ಬಂದವರೆಲ್ಲ ಅಲ್ಲೇ ನಿಂತ್ಕೊಳ್ತಾ ಇದ್ರು ಚರ್ಚ್ಗಳಲ್ಲಿ. ಇವತ್ತಿನ ದಿನ ಏನಾಗಿದೆ ಚರ್ಚ್ಗಳು ಎಂಟಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಜಾಗ ಖಾಲಿ ಇದೆ. ಯಾಕೆ? ಭಕ್ತರಿಲ್ಲ, ಅಪೇನಿಲ್ಲ. I have to go and share the word of God in midst of my relatives, my friends, my neighbors. ಈ ತರ ಅನ್ನುವಂಥದ್ದಿಲ್ಲ. I am okay, it's okay. ನಾನ್ ಸಾಕು, ನಾನ್ ಚರ್ಚ್ಗೆ ಹೋಗ್ತೀನಿ, ಯಾವನಾದ್ರೂ ಹೆಂಗಾನ ಹಾಳಾಗೋಗ್ಲಿ. ಭಕ್ತರಿಲ್ಲ ಇವತ್ತು. ಒಂದು ಕಾಲದಲ್ಲಿ ಭಕ್ತರಿದ್ರು. ಇವಾಗ ಭಕ್ತರಿಗೆ ಏನ್ ಬಂದ್ಬಿಟ್ಟಿದೆ ಗೊತ್ತಾ? ಸಿನಿಮಾ, ಟಿವಿ, ನಾಟಕ, ಮೊಬೈಲು, ಟ್ಯೂಬು, ಬುಕ್ಕು, ಏನ ನಮ್ಗೆ ಗೊತ್ತಿಲ್ಲ, ಎಲ್ಲ ಎಕ್ಸೆಟ್ರಾ 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 ಸಾಕಷ್ಟು ಬಂದ್ಬಿಟ್ಟಿದ್ದಾರೆ ಅವರು. ಸೈತಾನ್ ಕರೆಗಳು ಅವರೇ ನಮ್ ತಲೆ ತಿಂತಾರೆ. ಅಲ್ಲಿಗೆ ಕೊಟ್ಟು ನಮ್ಮ ಹತ್ರ ಇರು. ಆವಾಗ ದೇವರಿದ್ರು, ಇವಾಗ ಮೊಬೈಲ್ ಇದೆ. ಈ ಮೊಬೈಲ್ ದೇವ್ರ ಅಂತಿದ್ದಾರೆ. ಎಲ್ರಿಗೂ ಅಷ್ಟೇ. ನನ್ನ ಮೊಬೈಲ್ ನಾನೇನು ಸಾಚ ಅಲ್ಲ. ನಾನು ಕೂಡ ಎಷ್ಟೋ ಅದರಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀನಿ. ಅದು ತಪ್ಪು. ಮೂರನೇ ವ್ಯಕ್ತಿ ನೋಡೋಣ. ಥರ್ಡ್ ಒನ್ ನೋಹನ ಬಗ್ಗೆ ನೋಡೋಣ. ಜೆನೆಸಿಸ್ ಚಾಪ್ಟರ್ 6 verse 9, 10, 11. ನೋಹನ ಚರಿತ್ರೆಯು. ನೋಡಿ, ನೋಹನ ಚರಿತ್ರೆ. ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದ. ಅವರು ದೇವರೊಂದಿಗೆ ಅನ್ಯೋನ್ಯವಾಗಿ ನಡ್ಕೊಂಡನು. ಅನ್ಯೋನ್ಯ ಫೆಲೋಶಿಪ್ ವಿತ್ ಗಾಡ್. ಶೇಮ್, ಹಾಮ್, ಎಫೇತ್ ಎಂಬ 3 ಮಂದಿ ಮಕ್ಕಳನ್ನು ಪಡೆದನು. ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು. ಅನ್ಯಾಯರು ಲೋಕವನ್ನು ತುಂಬಿಕೊಂಡಿತ್ತು. ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು. ಭೂನಿವಾಸಿಗಳು ಆತನ ಎಲ್ಲರೂ ಕೆಟ್ಟು ಹೋಗಿದ್ರು. ನೋಹನ ಫ್ಯಾಮಿಲಿನೂ ಅಲ್ಲ. ನೋಹ ಒಬ್ಬನೇ ನೀತಿವಂತ. ಅವನಿಂದ ಅವನ ಹೆಂಡತಿ, ಅವನ ಮಕ್ಕಳು ಶೇಮ್, ಹಾಮ್, ಯಾಫೇತ್, ಅವರ ಹೆಂಡತಿಯರು, ಟೋಟಲ್ 8 ಮೆಂಬರ್ಸ್. ನೋಹನಿಗೆ ಹೇಳಿದ್ರು ದೇವರು, ನೋಹ, ಯು ಬಿಲ್ಟ್ ಎ ವಾಟ್ ಬೋಟ್ ಕಟ್ಟು, ನಾವೇ ಕಟ್ಟು. ಇದು ఏమంటారు తెలుగులో? నావను కట్టు. అప్పుడు డబ్బులు ఏమన్నా అడిగినారు దేవుడి దగ్గర? ನಾವೇನಾದ್ರು ಹೇಳಿದ್ರೆ, ಏನಾದ್ರು ತಗೊಂಡ್ ಬಾ ತಮ್ಮ ಸಭಾ ಇದೀರಿ ಏನಾದ್ರು ಹೇಳಿದ್ರೆ ದುಡ್ಡು ಕೊಡು. आप में पैसा, बाप में काम. वो नहीं बोला Noah. God said, Noah built one ship. 3 ಅಂತಸ್ತು ಇರ್ಬೇಕು, ಹಿಂಗಿರ್ಬೇಕು, ಡಿಸೈನ್ಸ್ ಎಲ್ಲ ಹೇಳ್ಬಿಟ್ಟು. He never asked, give me lot money and then I will build. Give me advance ಅಂತಾನು ಕೇಳಿ. 120 years ಮೇಬಿ ಅಷ್ಟು ಅವನು ಮಕ್ಕಳು ಅನೇಕರನ್ನ ಕರ್ಕೊಂಡು, ಕೂಲಿ ಕೊಟ್ಟು ಅವ್ರನ್ನ ಕರ್ಕೊಂಡು ಮರಗಳನ್ನು ತರಿಸಿ ಎಲ್ಲ ಹೆಂಗ್ ಮಾಡ್ತಾ ನಮ್ಗೆ ಗೊತ್ತಿಲ್ಲ. ನೋಡಿ, ದೇವರಿಗೆ ನಮ್ಮದೇ ಆಗಿರುವಂತ ನಾವು ಕೇಳಂಗಿಲ್ಲ. ದೇವ್ರ ಕೆಲಸಕ್ಕೆ ನಾವು దేవుని పనికి మనము డబ్బులు అది ఇది అదంతా అడగకూడదు. దేవుడు ఇస్తాడు మీకు. దేవుని పని మీరు చేస్తే, దేవుడి ಕೆಲಸ ನೀವು ಮಾಡಿದ್ರೆ ನಿಮ್ಮ ಅವಶ್ಯಕತೆಗಳನ್ನು ದೇವರು ತೀರಿಸ್ತಾರೆ. He knows everything. Whatever you want, He knows. He will provide because His name is provider. Jehovah Jireh. ಹಾಗಾದ್ರೆ ಅದಕ್ಕೆ ದೇವರು ನೋವನಿಗೆ ತುಂಬಾ ಇಷ್ಟಪಟ್ಟರು. ನೋವ, ನಾನ್ ನಿನ್ನಿಂದ ಒಂದು ನ್ಯೂ ಜನರೇಷನ್ ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಮೊದಲನೇ ಅವನು ಕೊಡೋದ್ರಲ್ಲಿ ಕರೆಕ್ಟಾ ತನ್ನನ್ನೇ ಕೊಟ್ಟ. ನಾನೇನ್ ಹೇಳಿದೆ? ನಾವೇನ್ ಕೊಡ್ಬೇಕು? ನಮ್ಮ ದೇಹ, ಆತ್ಮ, ಶರೀರಗಳು ಆತನ ಕೈಗೆ ಕೊಟ್ಬಿಡ್ಬೇಕು. ನಮ್ಮ ಟೈಮ್ ಕೊಡ್ಬೇಕು, ಟ್ಯಾಲೆಂಟ್ ಕೊಡ್ಬೇಕು, ಟ್ರೆಷರಿನ ಕೊಡ್ಬೇಕು. ಕರೆಕ್ಟಾ? ನಮ್ಗೆ ಇವೆಲ್ಲ ಇದೆ ನಮ್ಮ ಹತ್ರ. ಕೊಟ್ಟು ದೇವರನ್ನ ಸನ್ಮಾನಿಸ್ಬೇಕು. ಎರಡನೇವರು ಏನ್ ಕೊಟ್ರು? ಸಮಯ ಕೊಟ್ರು, ಟೈಮ್. 300 ವರ್ಷ ದೇವರ ಜೊತೆಯಲ್ಲಿ ಜೀವನ ಮಾಡಿದ್ರು. ಮೂರನೇ ವ್ಯಕ್ತಿ
ಕೆಲಸ ಮಾಡುದು. ವಾಟ್ ಗಾಡ್ ಸೇಡ್ ಜಾಸ್ತಿ ಇದ್ದಾನೆ. ದೇವ್ರು ಹೇಳ್ತಾರೆ ಇವ್ರು ಮಾಡಿ ಮಾಡ್ತೀವಿ, ಹೋಗ್ತೀವಿ. ಯಾಕೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಹೆಂಗ್ ಹೋಗ್ಬೇಕು ಅದೆಲ್ಲ ನಮ್ಮ ಪ್ರಶ್ನೆ ಅಲ್ಲ. ಹಿಂದಿನ ಕಾಲದ ಮಿಷನರಿಗಳು ಜಸ್ಟ್ ಏನದು ವಿಲಿಯಂ ಕೇರಿ ಇಂಗ್ಲೆಂಡ್ ನಲ್ಲಿ ಚಪ್ಲಿ ಶೂ ಮೇಕರ್ ಅಂತೆ. ಅವ್ರಿಗೆ ದೇವರ ದರ್ಶನ ಅಂದ್ರೆ ಇಂಗ್ಲೆಂಡ್ ನಲ್ಲಿ ಲ್ಯಾಪ್ ನಲ್ಲಿ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ರು. ಒಂದ್ಸಲ ಚರ್ಚ್ ನಲ್ಲಿ ಕೇಳಿದ್ರು, ಯಾರು ಹೋಗ್ತೀರಿ ಇಂಡಿಯಾ ಮಿನಿಸ್ಟ್ರಿಗೆ? ನಾನಿದ್ದೀನಿ, ನಾನನ್ನು ಕಳಿಸ್ಕೊಟ್ರಿ. ಏನಾದ್ರು ಬೆನಿಫಿಟ್ ಕೇಳಿದ್ರೆ ಯಾರಾದ್ರೂ ಒಂದು ಡಾಕ್ಯುಮೆಂಟ್ರಿ ಇದೆ, ಡೌನ್ಲೋಡ್ ಮಾಡ್ಕೊಂಡು ಕೇಳ್ಕೊಳ್ರಿ. ಯಾರು ವಿಲಿಯಂ ಕೇರಿ ಅವರು, ನಾನು ನೋಡಿದ್ದೀನಿ ಆ ಕಲ್ಕತ್ತಾದಲ್ಲಿ ಸೆರಂಪುರ್ ಅಲ್ಲಿ ಬಂದು ಅವರು ಏನು ಮನೆ ನೋಡಿದ್ರೆ ಬಿದ್ದೋಗೋ ತರ ಇದೆ. ಮತ್ತೆ ಬರೋ ಸಪೋರ್ಟ್ ನಲ್ಲಿ 70% ಸೇವೆಗೆ ಆಗ್ತಾ ಇತ್ತು, 30% ನಲ್ಲಿ ಮಾತ್ರ ಊಟ ಮಾಡ್ತಾ ಇದ್ರು. ಈಗ ನನಗೆ ಯಾರಾದ್ರೂ ಸಪೋರ್ಟ್ ಕೊಟ್ರೆ ನಾನು ಎಷ್ಟು ಪರ್ಸೆಂಟ್ ಕೊಡ್ತೀನಿ ದೇವ್ರಿಗೆ? ಎಲ್ಲ ನಾನೇ ತಿನ್ನೋದು. ಅಂತ ಭಕ್ತರು ನಾವು. ಆಗಿನ ಭಕ್ತರು 70%. ಜಾನ್ ವೆಸ್ಲಿ ಆಲ್ಸೋ ಪ್ರಾಕ್ಟೀಸಿಂಗ್ ದಟ್ 70% ದೇವರಿಗೆ ಕೊಡೋದು, 30% ಯೂಸ್ ಇಸ್ ಪರ್ಸನಲ್. ಭಕ್ತರು ಇಲ್ಲ ಆ ಥರದವ್ರು ಎಲ್ಲ ದುಡ್ಡು ದುಡ್ಡು ದುಡ್ಡು, ದುನಿಯಾ ದುಡ್ಡುನೇ, ದುನಿಯಾ ಪೂರ ದುಡ್ಡು. ಯಾರು ಕೇಳ ದುಡ್ಡು ದುಡ್ಡು ದುಡ್ಡು, ಏನಕ್ಕೆ ಹೆಂಗ್ ಮಾಡಿದೆ, ಏನಕ್ಕೆ ಕೊಡ್ತಾ ದುಡ್ಡು, ಎಲ್ಲಿ ಹೋಗ್ತದೆ ದುಡ್ಡು, ಚೇಸಿಂಗ್ ಅರೆ ದುಡ್ಡು. ಚರ್ಚ್ನಲ್ಲಿ ಅನೌನ್ಸ್ ಮಾಡ್ಬಿಡ್ಬೇಕು, ದೊಡ್ಡವರಿಗೆಲ್ಲ ₹1,000 ಸಂಬಳ ಕೊಡ್ತೀವಿ ಅಂತ. ಓ ಚರ್ಚ್ ಇಡ್ಸಲ್ಲ ಇವಾಗ, ಹೋಗ್ಬಿಡ್ತಾರೆ. ಈ ಓಟು ಜೈ 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 ಅಂತ ಹೋಗ್ತಾರಲ್ಲ, ಅವ್ರಿಗೆಲ್ಲ ದುಡ್ಡು ಕೊಡ್ತಾರೆ, ಊಟ ಕೊಡ್ತಾರೆ, ಟ್ರಾವೆಲ್ ಕೊಡ್ತಾರೆ. ಯಾಕೆ ಹೋಗಲ್ಲ? ಬೇಕಾದಷ್ಟು ಜನ ಹೋಗ್ತಾರೆ. ಹಾಗಾದ್ರೆ ಮೂರನೇ ವ್ಯಕ್ತಿ ಏನು ಕೇಳಲಿಲ್ಲ, ತನ್ನದೇ ಕೊಟ್ಟ ದೇವರಿಗೆ. ನಾಲ್ಕನೇವ್ರು ನೋಡೋಣ. ಅರಣ್ಯಕಾಂಡ ಅಂತ ಹೇಳ್ತಾರೆ, ನಂಬರ್ಸ್, ಸಂಖ್ಯಾಕಾಂಡ ನಂಬರ್ಸ್. ஆனா தமிழ்ல என்ன சொல்றாருமா? 12:6 12ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡೋಣ. ಅಲ್ಲಿ ಒಬ್ಬರಿದ್ದಾರೆ, ಅವರ ಹೆಸರು ಮೋಸಸ್. ಆತನು ನನ್ನ ಮಾತನ್ನು ಕೇಳಿರಿ, ನಿಮ್ಮಲ್ಲಿ ಪ್ರವಾದಿ ಇದ್ರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದೆ, ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತಾಡ್ತಾ ಇದ್ದೆ. ನನ್ನ ಸೇವಕನಾದ ಮೋಶೆ ಅಂತವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಅವರ ಸಂಗಡ ನಾನು ಗೂಢವಾಗಿ ಅಲ್ಲ ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ನಾನು ಮುಖಾಮುಖಿಯಾಗಿ ಮಾತಾಡ್ತೇನೆ. ನನ್ನ ಸೇವಕನಾದ ಮೋಶೆ ಅಂತ ಅವನು ನೀವು ಅಂದ್ಕೊಂಡಿರೋ ತರ ಅಲ್ಲ, ಸೀಕ್ರೆಟ್ ವ್ಯಕ್ತಿ ಅಲ್ಲ, ಅವನು ನಂಬಿಗಸ್ತನು, ಫೇತ್ಫುಲ್ ಪರ್ಸನ್. ಅವನು ನಾನು ಬಹಳ ಇಷ್ಟಪಟ್ಟಿದ್ದೀನಿ, ಅದಕ್ಕೆ ಅವನು ಆರಿಸ್ಕೊಂಡಿದ್ದೀನಿ, ನನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ. ನೀವು ಅವನ ಬಗ್ಗೆ ನೀವು ಯಾಕೆ ಮಾತಾಡ್ಬೇಕಾಗಿತ್ತು? ಅವರ ಮೋಸಸ್ ಅವ್ರಿಗೆ ಒಬ್ಬ ಅಕ್ಕ ಇದ್ಲು ಮಿರಿಯಮ್, ಅವ್ರ ಅಣ್ಣ ಇದ್ರು ಆರೋನ್, 3 ವರ್ಷ ದೊಡ್ಡವನು. ಅವರಿಬ್ರು ಕೂಡ ಮೋಸೆ ವಿಷಯದಲ್ಲಿ ಮಾತಾಡ್ಕೊಳ್ತಾ ಇದ್ರು. ಏನು ಮೋಸೆ ಮಾತ್ರ ಇಂಪಾರ್ಟೆಂಟ್, ನಾವೇನಿಲ್ವಾ? ನಮ್ಮ ಹತ್ರ ದೇವರು ಮಾತಾಡ್ತಾನೆ. ನಾವು ಕೂಡ ಅದ್ಭುತಗಳನ್ನೆಲ್ಲ ಮಾಡಿದ್ದೀವಿ. ಅವನು ಹೇಳೋದು, ನಾನು ಕೂಡ ಕೋಲ್ ಬಿಸಾಕಿದಾಗ ಹಾವಾಯ್ತು, ನಾನು ಕೂಡ ಹಿಂಗೆ ಮಾಡಿದ್ದೀನಿ. ಏನ್ ಬರೀ ಮೋಸೆ 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 ಅಂತ ಜನ ಹೇಳೋದು? ಕೆಲವು ಸಲ ಚರ್ಚ್ಗಳಲ್ಲಿ ತಾವು ಬರುತ್ತೆ, ಬರೀ ಯಾಕೆ ನಿಮ್ಮ ಹೆಸರೇನಪ್ಪ? ಯೇಸುರಾಜ ಏನ್ ಯೇಸುರಾಜನ್ಗೆ ಎಲ್ಲರೂ ಏಸು 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 ಅಂತಾರೆ. ನಿಮ್ಮ ಹೆಸರೇನು? ಪ್ರಕಾಶ್ ಯಾಕ ನನ್ಗೆ ಯಾಕೆ ಕರ್ಮಡ್ದು? ನನ್ನನ್ನೇ ಕೊಂಚ ಮೆಚ್ಕೊಳ್ಬಾರ್ದು. ಬರೀ ಯೇಸು ಯೇಸು ಅಂತಾರೆ, ಯೇಸುರಾಜ ಬಂತು ವಕ್ರ. ನಿಮ್ಮ ಹೆಸರೇನು? ಆಶಾನೂ ಬಂತು ಹೊಟ್ಟೆ ಉರಿ. ಬರೀ ಯೇಸುರಾಜ ಯಾಕೆ? ಅವ್ರಿಬ್ರು ಅಣ್ಣ ತಂಗಿದ್ರು, ಅಲ್ಲ ಅಕ್ಕ ತಂಗಿ, ತಮ್ಮಂದ್ರು. ಅವರು ಕೂಡ ಈ ಅಬ್ಬರ ಮೇಲೆ ಹೊಟ್ಟೆ ಹುಡ್ಕೊಂಡು ಕೈಕು ಜಲ್ರಾಯ್
ಮೋಸೆ 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 ಅಂತ ಜನ ಹೇಳ್ತಾರೆ. ಆಗ ದೇವ್ರು ಮಾತಾಡ್ತಾರೆ, ಏ ಯೂಸ್ಲೆಸ್ ಫೆಲೋಸ್, ಡೋಂಟ್ ಟಾಕ್ ಅಗೇನ್ಸ್ಟ್ ಹಿಮ್. ಇವರಿಗೆ ವಿರುದ್ಧವಾಗಿ ನೀವು ಮಾತಾಡ್ಕೊಳ್ಳಂಗಿಲ್ಲ. ಚರ್ಚಿನಲ್ಲೂ ಅಷ್ಟೇ, ದೇವರು ಒಂದೊಂದ್ಸಲ ಕೆಲವ್ರನ್ನು ಬೇಗ ಮಾಡ್ಕೊಳ್ತಾರೆ, ಕೆಲವರು ಅವ್ರ ಬಗ್ಗೆ ಮಾತಾಡ್ಕೊಳ್ಬಾರ್ದು. ದೇವರು ಉಪಯೋಗಿಸಿಕೊಳ್ಳುವಂತ ವ್ಯಕ್ತಿ ಬಗ್ಗೆ ನಾವು ಮಾತನಾಡಬಾರ್ದು. ನಮ್ಗೆ Hebrews chapter 37 and 17 ಎರಡರಲ್ಲೂ ಕೂಡ ಬರ್ದಿದೆ. ಯಾವ್ದಾದ್ರು ಒಂದು ಓದ್ರಿ. ಆ ಸಭಾ ನಾಯಕರ ವಿಷಯದಲ್ಲಿ ತಪ್ಪಾಗಿ ಮಾತಾಡ್ಕೊಳ್ಳಬಾರದು. ಸಭೆಯಲ್ಲಿ ದೇವರು ನಾಯಕತ್ವವನ್ನು ಅವರೇ ನೇಮಿಸಿಕೊಂಡಿದ್ದಾರೆ. ವಿ ಶುಡ್ ನಾಟ್ ಟಾಕ್ ಅಗೇನ್ಸ್ಟ್ ದೆಮ್. ಅವ್ರ ವಿಷಯದಲ್ಲಿ Hebrews chapter 37 and 17 ನಿಮ್ಮ ಸಭಾ ನಾಯಕರ ಮಾತನ್ನು ಹೇಳ್ರಿ, ಅವರಿಗೆ ಅಧೀನರಾಗಿರ್ರಿ. ಅವರ ಲೆಕ್ಕ ಒಪ್ಪಿಸಬೇಕು. ಅವರು ಲೆಕ್ಕ ಒಪ್ಪಿಸ್ತಾರೆ ದೇವರಿಗೆ. ನಿಮ್ಮ ಆತ್ಮಗಳನ್ನು ಕಾಯುವರಾಗಿದ್ದಾರೆ. ನಿಮ್ಮ ಆತ್ಮಗಳನ್ನು ಕಾಯ್ತಾ ಇದ್ದಾರೆ. ಅವರು ವ್ಯಸನ ಪಡದೆ, ಅವ್ರು ವ್ಯಸನ ಪಡಬಾರ್ದು, ಸಂತೋಷದಿಂದ ಇರ್ಬೇಕು. ಅವರನ್ನ ಸನ್ಮಾನಿಸ್ಬೇಕು. ಸುಮ್ಮನೆ ಈ ಪಾಪ ಎಷ್ಟೋ ಕೆಲಸ ಕಾರ್ಯ ಇದ್ರು, ಏನಾಗಿದ್ರು ಕೂಡ ಬಂದು ಇಲ್ಲಿ ಕೆಲಸಗಳನ್ನು ಮಾಡೋದು, ಅವ್ರೇನ್ ಸರಿನಾ, ಇವ್ರೇನ್ ಸರಿನಾ, ಇವ್ರೇನ್ ನೆಟ್ಟಿಗಿದಾರ, ಅವ್ರೇನ್ ನೆಟ್ಟಿಗಿದಾರ. ನನ್ ಆಫ್ ಅವರ್ ಬಿಸ್ನೆಸ್. ಇದು ದೇವ್ರ ಕೆಲಸ. ನಿಮ್ಮನ್ನ ಕಾಯುವಂತವ್ರು, ನಿಮಗೋಸ್ಕರವಾಗಿ ನಾಳೆ ದಿನ ಉತ್ತರವಾದಿಗಳು ದೇವ್ರ ಹತ್ರ. ನೀವೇನಾದ್ರೂ ಯಾವ್ದು ಸ್ಪಿರಿಚುವಲ್ ಆಗಿ ಗ್ರೋತ್ ಆಗ್ಲಿಲ್ಲ ಅಂದ್ರೆ ಅವ್ರನ್ನೇ ಕೇಳೋದು ದೇವ್ರು, ನಿಮ್ಮನ್ನ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ವಾರ ಒಬ್ಬೊಬ್ಬರನ್ನ ದೇವ್ರ ಜನರನ್ನ ಕರೆಸ್ತಾ ಇದ್ದಾರೆ. ನೆಕ್ಸ್ಟ್ ದೇವಕುಮಾರ, ಅಲ್ವಾ? ನೆಕ್ಸ್ಟ್ ದೇವಕುಮಾರ, ದೇವಪುತ್ರ, ರಾಜಪುತ್ರ, ದಾಸಪುತ್ರ, ಯಾವ್ದು ಪ್ರಭುದಾಸ ಬರ್ತಾರೆ. ಏನೇನ್ ಬರ್ತಾರೆ. ಯಾಕೆ ಅಂದ್ರೆ ನಿಮ್ಗೆ ವಿಶೇಷವಾಗಿ ಸ್ಪಿರಿಚುವಲ್ ಫುಡ್ ಕೊಡಕ್ಕೆ. ಅವ್ರೇನ್ ಪಾಪ ತಗೊಳ್ತಾ ಇದಾರ, ವ್ಯಕ್ತಿ ತಗೊಳ್ಳಲ್ಲ, ಏನಿಲ್ಲ, ಅವರೇ ಮಾತಾಡ್ಬೋದಾಗಿತ್ತು. ಯಾಕೆ ಅಂದ್ರೆ ನಿಮ್ಮನ್ನ ಕಾಯ್ತಾ ಇದ್ದಾರೆ. ದೇವರಿಗೆ, ಯೇಸು ಸ್ವಾಮಿಗೆ ಶುದ್ಧ ಕನ್ಯೆಯರನ್ನಾಗಿ ಒಪ್ಪಿಸಿಕೊಡ್ಬೇಕು ಅಂತ ಅಂದ್ಬಿಟ್ಟು ನಿಮಗೋಸ್ಕರ ಪ್ರಯಾಸ ಪಡ್ತಾ ಇದ್ದಾರೆ. ನೋಡಿ, ಮೋಶೆ ವಿರುದ್ಧವಾಗಿ ಅವ್ರು ಮಾತನಾಡಿದ್ರು. ಅವ್ರಿಗೆ ಏನ್ ಬಂತು ರಿಸಲ್ಟ್? ಏನ್ ಬಂತು? ತೊನ್ನತಿತ್ತು. ಏನ್ ಬಂತು? ಏನ್ ಬಂದಿಲ್ಲ. ತೊನ್ನುವಂತಮ್ಮ, ತೊನ್ನುವಂತ ಅಂದ್ರೆ ಒಂಥರ ಇವಾಗಿನ ಕಾಲಕ್ಕೆ ಏನಂತಾರೆ, ಎಲ್ಲ ವೈಟ್ ಪ್ಯಾಚ್ಗಳು, ಮುಖ ಮೇಲೆಲ್ಲ ವೈಟು ಪ್ಯಾಚ್ಗಳು ಬಂತು. ಕರೆಕ್ಟಾ? ಒಂಥರ TB ಕಾಯಿಲೆ ಬಂದಂಗೆ. ಕರೆಕ್ಟಾ? ಸ್ಕಿನ್ ಅಲರ್ಜಿನ ವೈಟು, ಪೂರ್ತಿ ವೈಟು. ಅದು ನಿನಗ್ ಬರ್ಬೇಕಾ? ಮತ್ ಬರ್ಬಾರ್ದು ಅಂದ್ರೆ ಅವ್ರ ಮೇಲೆ ಏನ್ ಅನ್ಕೋಬಾರ್ದು. ಕರೆಕ್ಟಾ? ಬರ್ಬಾರ್ದು ನಮಗೆ. ನಾವು ಬಹಳ ಕೇರ್ಫುಲ್ ಆಗಿದ್ವಿ. ಡು ನಾಟ್ ಜಡ್ಜ್ ಅದರ್ಸ್. ಇಫ್ ಯು ಜಡ್ಜ್, ದೆನ್ ಯು ವಿಲ್ ಬಿ ಅಂಡರ್ ದಟ್ ಜಡ್ಜ್ಮೆಂಟ್. ಯಾರು ಎಲ್ರಿಗೂ ಗೌರವಿಸ್ಬೇಕು. ಅವ್ರಿಗಿಂತ ನೀನೇ ದೊಡ್ಡವಳು. ಕರೆಕ್ಟಾ? ನಿನಗಿಂತ ಅವರೇ దొడ్డವರು. అట్లుండాల. నేనే పెద్దాన్ని, నాకేం లేదా? తెలుగా కన్నడ, ஹிந்தினா, தமிழா? நான் தான் தெரியாது. அவர் என்ன நேற்று வந்தாரு, நான் தான் கால் நின்று இருந்தேன். பண்ணப்பட்ட விடு, எனக்கு அவ்வளவுதான் வருது, நிறைய வராது. சேக்கரான இருந்தாரு, பேசிக்கோ. எனக்கு வராது, தமிழ் வராது, நான் என்ன செய்யணும்? ಸೇರಿದ್ರೆ ಮೋಸಸ್ ಇಂದ ನಾವು ಗುಣಗುಟ್ಟಕ್ಕೆ ಹೋಗ್ಬಾರ್ದು. ಯಾರನ್ನೂ ಗುಣಗುಟ್ಟಿದ್ರೆ ನಮ್ಗೇನೆ ಅದು ರಿವರ್ಸ್. ಬಾಲ್ ತಗೊಂಡು ಬೇರೆ ಕೊಡಿದ್ರೆ ಅದು ಎಲ್ಲಿಗೆ ಬರುತ್ತೆ? ರಿಟರ್ನ್ ನಮ್ಮ ಮುಖಕ್ಕೆ ಹೊಡಿಯುತ್ತೆ. ಹೊಡಿಬಾರ್ದು. ಕರೆಕ್ಟ್ ಏನಪ್ಪ? ಖಜಾನೆ ತಗೊಂಡು ಹಿಂಗ್ ಹಾಕ್ಬಿಟ್ರೆ ಅದು ನಮ್ಗೆ ಬೀಳುತ್ತೆ. ಡು ನಾಟ್ ಜಡ್ಜ್ ಅದರ್ಸ್. ಓಕೆ, ಅವ್ರು ಮಾತು. ನೆಕ್ಸ್ಟ್ ಇನ್ನೊಬ್ರದ್ದು ಹೇಳ್ತೀನಿ, ಆ ಟೈಮ್ ಆಗೋಯ್ತು. ಒಬ್ರು ಹೇಳ್ಬಿಟ್ಟು ಮುಗಿಸ್ತೇನೆ, ಇನ್ನೊಂದು ಇಬ್ರು ಇದಾರೆ, ಬೇಗನೆ ಹೇಳ್ತೀನಿ. ಓಕೆ, ಯಾವ್ದು? ಅಪೋಸ್ತಲರ ಕಾರ್ಯಗಳು, ಆಕ್ಟ್ಸ್ ಆಫ್ ಅಪೋಸಲ್. ಇವ್ರದೊಂದು ನೋಡ್ರಿ, 22:13 ಆಕ್ಟ್ಸ್ ಆಫ್ ಅಪೋಸಲ್ 22:13 ನೋಡ್ರಿ. ಒಳ್ಳೆಯವರೊಂದು ಹೆಸರು ಹೊಂದಿದವನು ಆಗಿದ್ದ ಅನನ್ಯನೆಂಬವನು 22:13 Acts 22:13
22:13 అయితే 13:22 చదవండి. 13:22 అదే ఉల్టా ಮಾಡ್ಕೊಂಡ್ಬಿಡ್ರಿ. దావీదు 13:22 ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ ಸೌಲನನ್ನು ತೆಗೆದುಹಾಕಿ ದಾವೀದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ ದಾವೀದನನ್ನು ಆಕ್ಟ್ಸ್ ಆಫ್ ಅಪೋಸ್ಟಲ್ 13 ಚಾಪ್ಟರ್ 22 ವರ್ಡ್ಸ್ ಅರಸನನ್ನಾಗಿ ಮಾಡಿದನು ದಾವೀದನನ್ನು. ಯಾಕೆ ಅಂದ್ರೆ ಓದ್ರಿ ಇಷಯನ ಮಗನಾದ ದಾವೀದು ನನಗೆ ಸಿಕ್ಕಿದನು ಅವನು ನನಗೆ ಒಪ್ಪುವ ಮನುಷ್ಯನು, ನಾನು ಒಪ್ಪುವ ಮನುಷ್ಯ, ಅವನು ನನ್ನ ಇಷ್ಟವನ್ನೆಲ್ಲ ನನ್ನ ಇಷ್ಟವನ್ನೆಲ್ಲ ನೆರವೇರಿಸ್ತಾನೆ. ಹೌದ್ರೆ ದೇವರ ಇಷ್ಟ ನೆರವೇರಿಸುವಂತವರು ನಾವಾಗಿರ್ಬೇಕು. ದೇವ್ರಿಗೆ ಏನ್ ಇಷ್ಟ? ನಾವು ರಕ್ಷಣೆ ಹೊಂದಬೇಕು, ಇತರರು ರಕ್ಷಣೆ ಹೊಂದಬೇಕು, ನಮ್ಮ ಮನೆಯವರೆಲ್ಲ ರಕ್ಷಣೆ ಹೊಂದಬೇಕು. ಈ ಕೆಲಸ ನಾವು ಮಾಡ್ಬೇಕು. ನೋಡಿ, ಇಷಯನ ಮಗನಾಗಿರುವಂತ ದಾವೀದನಿಗೆ ಆ ಮನಸ್ಸಿತ್ತು. ನಾನು ಬದುಕಬೇಕು, ಇತರರು ಬದುಕಬೇಕು. ಆದ್ರೆ ಸೌಲನಿಗೆ ಅದಿರ್ಲಿಲ್ಲ. ಅವನಿಗೆ ಜಲಸಿ ಇತ್ತು, ಜಲಸಿ. ದಾವೀದನನ್ನು ದೇವರು ಆಶೀರ್ವಾದ ಮಾಡಿದ್ದಕ್ಕೆ ಅವನ್ನ ಈಗಿಂದ ಹೊಡೆಯಕ್ ಹೋದ, ಶತ್ರುಗಳನ್ನ ಬಿಟ್ಟ, ಏನೇ ಅಂದ, ದೇವರು ಅವನನ್ನ ಮೆಚ್ಚಲಿಲ್ಲ. ಆದ್ರೆ ದಾವೀದನು ಒಂದ್ಸಲ ಅದುಲ್ಲಾಮ ಗುಹಾದಲ್ಲಿ, ಆ ಗುಹೆಯಲ್ಲಿ ದಾವೀದನ ಅದು ಸೌಲನು ಸಿಕ್ಕದ. ಹೋದಾಗ ಅವನು ಕತ್ತಿ ತಗೊಂಡು ಹೋಗ್ಬೋದಾಗಿತ್ತು, ಬಟ್ ಹಾಕ್ಲಿಲ್ಲ. ಬರೀ ಪತ್ತೆ ಮಾತ್ರ ಕಟ್ ಮಾಡ್ಕೊಂಡು ತೋರಿಸ್ತ, ನೋಡು ನೀನಂತ ಪರಿಸ್ಥಿತಿಯಲ್ಲಿ ಇರುವಾಗ ನೀನು ಕೊಲ್ಲಬಹುದಾಗಿತ್ತು, ನಾನು ಕೊಲೆ ಮಾಡಲ್ಲ. ಯಾಕೆ ಅಂದ್ರೆ ಯು ಆರ್ ಅನಾಯಿಂಟೆಡ್ ಬೈ ಗಾಡ್. ಅನಾಯಿಂಟೆಡ್ ಪೀಪಲ್ ಅಂದ್ರೆ ಪರ್ಸನ್ಸ್ ನಾವು ಕೇಳಿ ಮಾಡಬಾರ್ದು, ಕಿರುಕು ಮಾಡಬಾರ್ದು. ಯಾರು ಅಭಿಷೇಕ ಮಾಡ್ಕೊಂಡಿರ್ತಾರೆ, ಇನ್ಸ್ಪಿರೇಷನ್ ಮಾಡಿರ್ತಾರೆ, ಇಳಿಯೋದು ಅಂತ, ಬೀಕನ್ಸು ಅಂತ, ಅವ್ರ ಬಗ್ಗೆ ನಾವು ಮಾಡಬಾರ್ದು, ತಪ್ಪು. ಹಾಗಾದ್ರೆ ದಾವೀದನು ದೇವರಿಗೆ ಇಷ್ಟ. ಯಾಕೆ ಇಷ್ಟ ಗೊತ್ತಾ? ಅವ್ರು ಪಾಪ ಮಾಡಿದಾಗ ನಾತಾನನು ಬಂದು ಹೇಳ್ದ, ನೀನ್ ಪಾಪ ಮಾಡಿದ್ಯಾ ಅಂದಿದ ತಕ್ಷಣ ನಾನ್ ರಾಜ, ನನ್ ಇಷ್ಟ ಬಂದಂಗೆ ಇರ್ತೀನಿ ಅಂತ ಹೇಳ್ದ? ಇಲ್ಲ. ಹೇಳಿದ್ನ? ಒಪ್ಪಿಕೊಂಡ. ಎಸ್, ಐ ಡಿಡ್ ಇಟ್. ಪ್ಲೀಸ್ ಮಾಡಲ್ ಮೀ. ನನ್ನ ಕ್ಷಮಿಸು ದೇವರೇ, ನನ್ನ ಕ್ಷಮಿಸು. ಅವನ್ ರಾತ್ರಿ ಆಗ್ಲೆಲ್ಲ ಹತ್ಬಿಟ್ಟು ಅದಕ್ಕೆ ದಾವೀದನಂದ್ರೆ ದೇವರಿಗೆ ಇಷ್ಟ. ಯಾಕೆ ಅಂದ್ರೆ ಪ್ರಾವರ್ಬ್ಸ್ ಚಾಪ್ಟರ್ 28:13 ನಲ್ಲಿ ಒಂದು ಮಾತಿದೆ. ಪ್ರಾವರ್ಬ್ಸ್ ಜ್ಞಾನೋಕ್ತಿಗಳು 28:13 ಒಂದು ಮಾತಿದೆ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗುವುದಿಲ್ಲ, ಅವುಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ರೆ ಅವನಿಗೆ ದೇವರ ಕರುಣೆ ಸಿಗುತ್ತೆ. ಹಾಗಾದ್ರೆ ದಾವೀದನು ಒಪ್ಪಿಕೊಳ್ತಾ ಇದ್ದಾನೆ, ತನ್ನ ಪಾಪಗಳನ್ನು ಒಪ್ಪಿಕೊಳ್ತಾನೆ. ಎಸ್ ಲಾರ್ಡ್, ಐ ಡಿಡ್ ಇಟ್. ನಾನು ಇದನ್ನು ಮಾಡಿದ್ದೀನಿ, ನಾನು ತಪ್ಪು ಮಾಡಿದ್ದೀನಿ, ನನ್ನನ್ನು ಕ್ಷಮಿಸು. ನಮ್ಗೇನಾದ್ರೂ ಯಾವಾದ್ರೂ ಬಂದು ನೀನಿಂತ ತಪ್ಪು ಮಾಡಿದೆಮ್ಮ, ನೀನಿಂತ ತಪ್ಪು ಮಾಡಿದೆ, ಅದನ್ನು ನೀನು ಒಪ್ಕೊಂತಂದ್ರೆ ನಾವು ಒಪ್ಕೊಳ್ತೀವ? ಇಲ್ಲ. ನಾನೊಬ್ಬನೇ ತಪ್ಪು ಮಾಡಿರೋದು, ಇಲ್ಲೆಲ್ಲ ಇಲ್ವಾ? ಎಲ್ಲರೂ ತಪ್ಪು ಮಾಡಿದ್ದಾರೆ, ಅದ್ರಲ್ಲಿ ನಾನೊಬ್ಬ. ಬಟ್ ಡೇವಿಡ್ did not say, ಎಸ್ ಐ ಡಿಡ್ ಮಿಸ್ಟೇಕ್, ಪ್ಲೀಸ್ ದಯಮಾಡಿ ನನ್ನ ಒಪ್ಕೊಳ್ತಾ ಇದ್ದಾರೆ. 2 ಸ್ಯಾಮ್ಯುಯಲ್ ಚಾಪ್ಟರ್ 12 ಅವರು 9 ಇಂದ ನೋಡಿದ್ರೆ ನಮ್ಗೆ ಆತನ ಒಪ್ಕೊಳ್ತಾ ಇದ್ದಾನೆ, ಅವನು ಹೈಡ್ ಮಾಡ್ಲಿಲ್ಲ. ಹಾಗಾದ್ರೆ ನಾವು ಕೂಡ ನಮ್ಮ ತಪ್ಪುಗಳನ್ನು ನಾವು ಒಪ್ಕೊಳ್ಬೇಕು. ಇನ್ನೊಬ್ಬ ಇದ್ದಾನೆ, ಅವನ ಹೆಸರು ಅಬ್ರಹಾಂ. ಅಬ್ರಹಾಮನ ವಿಷಯದಲ್ಲಿ ನಾವು ಹೇಳಲೇಬೇಕು. ದೇವರು ತುಂಬಾ ಇಷ್ಟಪಟ್ಟ ಅಬ್ರಹಾಮನಿಗೆ. ಯಾಕೆ ಇಷ್ಟಪಟ್ಟ ಗೊತ್ತಾ? ಅಬ್ರಹಾಮನು ಮ್ಯಾನ್ ಆಫ್ ಫೇತ್. ಜೇಮ್ಸ್ ಚಾಪ್ಟರ್ 2 ವರ್ಸ್ 23. ಜೇಮ್ಸ್, ಯಾಕೋಬನ ಪತ್ರಿಕೆ ಜೇಮ್ಸ್ ಚಾಪ್ಟರ್ 2:23 ಅಲ್ಲೇನಿದೆ ನೋಡ್ರಿ ಅಬ್ರಹಾಮನ ಬಗ್ಗೆ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು. ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಫ್ರೆಂಡ್ ಆಫ್ ಗಾಡ್. ಫ್ರೆಂಡ್ ಆಫ್ ಗಾಡ್. ನಾವು ಕೂಡ ದೇವರಿಗೆ ಸ್ನೇಹಿತರಾಗ್ಬೇಕಾ? ಹಾಗಾದ್ರೆ ಯೇಸು ಸ್ವಾಮಿಯ ಮಾತನ್ನ ಕೇಳ್ಬೇಕು, ನಂಬಿಕೆ ಸ್ವಲ್ಪನೂ ಕೂಡ ಶುದ್ಧ ನಂಬಿಕೆ ಇರಬೇಕು. ಯೇಸು ಸ್ವಾಮಿ ಒಂದ್ಸಲ ಅಭಯವಚನ ಕೊಟ್ಟಿದ್ದಾರೆ. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 14 ನಾನು ನಿಮ್ಮನ್ನು ಸೇವಕರು ಅನ್ನೋದಿಲ್ಲ, ನಿಮ್ಮನ್ನು ನನ್ನ ಸ್ನೇಹಿತರನ್ನ ಹೇಳ್ತೀನಿ. ಯು ಆರ್ ಮೈ ಫ್ರೆಂಡ್. ನೀನು ದೇವರಿಗೆ ಸ್ನೇಹಿತನಾಗ್ಬೇಕು ಅಂದ್ರೆ ದೇವರಿದ್ದಾಗೆ ಇರ್ಬೇಕು. ದೇವ್ರು ಕುಡಿತಾನ? 1
చెప్తానా చెప్తానా తింటానా ಇವರೆಲ್ಲ ಫ್ರೆಂಡ್ಸ್ ಆಗ್ತಾರ ಸುಳ್ಳು ಹೇಳೋರು ಮೋಸ ಮಾಡೋರು ಇಂಥವರೆಲ್ಲ ದೇವ್ರಿಗೆ ಸ್ನೇಹಿತರಾಗಲ್ಲ యథార్థంగా ఉండాలి పైన ఒకటి లోపల ఒకటి ఉండకూడదు అటువంటి వాళ్ళు దేవుని మిత్రులు అవుతారు ఎంతమంది ఏం చెప్పినాను 6 మంది 7th one Jesus himself God please see Matthew's chapter I'm sorry Mark chapter I'm sorry Matthew's chapter 3:17 ಅಲ್ಲಿ ದೇವರೇ ಮಾತಾಡ್ತಾ ಇದ್ದಾನೆ ಆಗ ಈತನು ಪ್ರಿಯನಾಗಿರೋ ನನ್ನ ಮಗನು ಈತನ ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಯೇಸು ಸ್ವಾಮಿಗೂ ಕೂಡ ಮೆಚ್ಚಿದ್ರು ಯಾಕೆಂದ್ರೆ ಯೇಸು ಸ್ವಾಮಿ ರಕ್ಷಕನಾಗಿ ಬಂದ ನಮ್ಮೆಲ್ಲರಿಗೋಸ್ಕರವಾಗಿ ಪ್ರಾಣ ಕೊಟ್ಟ ಮೊದಲನೇವನು ಏನ್ ಕೊಟ್ಟ ಹೃದಯ ಕಾಣಿಕೆ ಕೊಟ್ಟ ಎರಡನೇವನು ಏನ್ ಕೊಟ್ಟ ಸಮಯವನ್ನು ತನ್ನ ಸಮಯ ಕೊಟ್ಟ ಮೂರನೇವನು ಕೆಲಸ ಮಾಡ್ದ ದೇವ್ರ ಕೆಲಸ ನಾವು ಮಾಡ್ಬೇಕು ನಾಲ್ಕನೇವನು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದ ನಾವು ಕೂಡ ಹೌಸ್ ಆಫ್ ಗಾಡ್ ಇದರಲ್ಲಿ ನಾವು ನಂಬಿಗಸ್ತರಾಗಿ 5ನೇವನು ದಾವೀದನು ಆತನು ಒಪ್ಪಿಕೊಳ್ತಾ ಇದ್ದ ಅದಕ್ಕೆ ದೇವ್ರಿಗೆ ಇಷ್ಟ 6ನೇವನು ಅಬ್ರಹಾಮ ನಂಬಿದನು ಆ ನಂಬಿಕೆ ದೇವ್ರಿಗೆ ಇಷ್ಟ ಅದಕ್ಕೆ ಫ್ರೆಂಡ್ ಯೇಸು ಸ್ವಾಮಿ 7th one ಯೇಸು ಸ್ವಾಮಿ ಪಾಪಿಗಳ ರಕ್ಷಕನಾಗಿ ನಮಗೋಸ್ಕರವಾಗಿ ಪ್ರಾಣವನ್ನು ಅರ್ಪಿಸುವುದಕ್ಕೆ ಬಂದ ಹಾಗಾದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಜಸ್ಟ್ ಎಕ್ಸಾಮಿನ್ ಅವರ್ ಸೆಲ್ಫ್ ನಮ್ಮನ್ನು ನಾವೇ ಶೋಧಿಸ್ಕೊಳ್ಳೋಣ ನಾವೇ ಸರಿಪಡಿಸ್ಕೊಳ್ಳೋಣ ನಾನು ಕೂಡ ಐ ಹ್ಯಾವ್ ಟು ಪ್ಲೀಸ್ ಗಾಡ್ ನಾನು ಕೂಡ ದೇವರನ್ನ ಆತನು ನನ್ನನ್ನು ಇಷ್ಟಪಡುವಂತೆ ನನ್ನ ಜೀವನ ಆಗಿರ್ಬೇಕು ಅನ್ನೋದನ್ನ ನಾವು ಮಾಡ್ಕೊಂಡು ಪ್ರಾರ್ಥನೆ ಮಾಡೋಣ ಸರ್ವಶಕ್ತನಾದ ತಂದೆಯಾದ ದೇವರೇ ನಾವೆಲ್ಲರೂ ಕೂಡ ನಿನ್ನನ್ನು ಕರ್ತನೆ ಮೆಚ್ಚುವಂತ ಜೀವನ ಮಾಡೋದಕ್ಕೆ ನಮಗೆ ಸಹಾಯ ಮಾಡ್ರಿ ಹೌದು ಕರ್ತನೆ ಭಕ್ತರು ಮುಗಿದೋಗಿದ್ದಾರೆ ಆ ಭಕ್ತರನ್ನು ನಾವು ಧ್ಯಾನ ಮಾಡಿದ್ದೇವೆ ಆದ್ರೆ ಅಂತ ಜೀವನ ನಮಗೂ ಬೇಕು 21ನೇ ಶತಮಾನದಲ್ಲಿರುವಂತ ನಮಗೆ ನಿನ್ನ ಕೃಪೆ ನಿಮ್ಮ ಆಶೀರ್ವಾದ ಮತ್ತು ನಾವು ಕೂಡ ನಿನ್ನ ಮಕ್ಕಳಾಗಿ ನಿನ್ನ ಕರ್ತನ ದೇವರೇ ನಿನ್ನನ್ನು ಕೊಡೋದ್ರಿಂದ ಹಿಡಿದು ಕರ್ತನೆ ನಮ್ಮ ಯೇಸು ಸ್ವಾಮಿಯ ಮಾತನ್ನು ಕೇಳುತ್ತಾ ಯೇಸು ಸ್ವಾಮಿಯ ಮಾದರಿಯನ್ನು ಅನುಸರಿಸುವುದವರೆಗೆ ನಮಗೆ ಸಹಾಯ ಮಾಡು ಇಲ್ಲಿ ಬಂದಿರುವಂತ ಒಬ್ಬೊಬ್ಬರ ಮೇಲೆ ನಿನ್ನ ಆಶೀರ್ವಾದ ಇರ್ಲಿ ಕರ್ತನೆ ಈ ಸಮಯಕ್ಕಾಗಿ ಸ್ತೋತ್ರ ಹೇಳ್ತಾ ಯೇಸು ಸ್ವಾಮಿ ಹೆಸರಿನಲ್ಲಿ ಹೇಳ್ತಾ ಇದ್ದೀನಿ ತಂದೆ ಆಮೆನ್ అందరికీ కూడా సదాకాలము